ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಮಿತ್ರ ಲಕ್ನಹಳ್ಳಿ ಶೇಖ್ ಮೊಹಮ್ಮದ್ ಅಲಿ. ಇವತ್ತು ನಾವು ಕಲಿಯುವಂತಹ ವಿಷಯ ವಾಯ್ಸ್ ಪ್ರಯೋಗ. ಯಾರ ಮೇಲೆ ಹೇಗೆ ಪ್ರಯೋಗವನ್ನು ಮಾಡಬೇಕು ಅನ್ನೋದನ್ನು ಒಂದು ಮ್ಯಾಜಿಕ್ ಮೂಲಕ, ಒಂದು ಮಿರಾಕಲನ್ನು ಮಾಡಿ ತೋರಿಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕರ್ನಾಟಕದ ಹೆಮ್ಮೆಯ ಪ್ರತಿಷ್ಠಿತ ಯೂಟ್ಯೂಬ್ ಚಾನಲ್ ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂಥ ಚಾನಲನ್ನು ಬೆಲ್ ಬಟನನ್ನು ಒತ್ತುವುದರ ಮೂಲಕ ಪ್ರೋತ್ಸಾಹವನ್ನು ಮಾಡ್ತಾ ಇದ್ರಿ. ಅದೇ ಸಬ್ಸ್ಕ್ರೈಬನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ ಅಂತ ಹೇಳ್ತಾ, ಈಗ ನೋಡೋಣ ವಾಯ್ಸ್ ಅಂದರೆ ಪ್ರಯೋಗ. ಯಾರ ಮೇಲೆ ಪ್ರಯೋಗ ಮಾಡಬೇಕು? ಸರ್ವೇ ಸಾಮಾನ್ಯ ಭಾಷೆಯಲ್ಲಿ ಪ್ರಯೋಗ ಅಂತಕ್ಕಂಥದ್ದು ವಾಕ್ಯಗಳ ಮೇಲೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಲೆಟರ್ ಹೇಳಿದೆ, ಲೆಟರ್ ಗ್ರೂಪು ವರ್ಡ್ ಆಯಿತು, ವರ್ಡ್ಗಳ ಗ್ರೂಪು ಒಂದು ಪ್ರೇಸ್, ಒಂದು ಕ್ಲಾಸು, ದೆನ್ ಒಂದು ಸೆಂಟೆನ್ಸ್ಗಳ ಗ್ರೂಪ್ ಏನಾಗುತ್ತೆ, ಒಂದು ಪ್ಯಾರಾ ಆಗುತ್ತೆ. ಆ ಪ್ಯಾರಾಗ್ರಾಫ್ ಗ್ರೂಪ್ ಏನಾಗುತ್ತೆ, ಒಂದು ಪೇಜ್ ಆಗುತ್ತೆ. ಪೇಜ್ಗಳ ಗ್ರೂಪ್ ಏನಾಗುತ್ತೆ, ಒಂದು ಬುಕ್ಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಆ ಬುಕ್ಸ್ಗಳ ಒಂದು ಗುಂಪೇನಾಗುತ್ತೆ, ಒಂದು ಲೈಬ್ರರಿ ಆಗುತ್ತೆ. ಹಾಗೆ ಸೆಂಟೆನ್ಸ್ ಇಲ್ಲ ಅಂದರೆ ಏನೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೆಂಟೆನ್ಸ್ಗಳ ಮೇಲೆ ನಾವೇನು ಮಾಡಬೇಕು? ಪ್ರಯೋಗ ಮಾಡಬೇಕು. ಮನುಷ್ಯ ದಿನನಿತ್ಯ ಜೀವನದಲ್ಲಿ ಮಾತಾಡ್ತಕ್ಕಂಥದ್ದು ಸೆಂಟೆನ್ಸ್ಗಳಲ್ಲೇ. ಒಂದು ಅಸರ್ಟಿವಲ್ಲಿ ಹೇಳ್ತಾನೆ, ಕೆಲವೊಂದು ಇಂಟರಾಗೇಟಿವ್ ಮಾಡ್ತಾನೆ, ಕೆಲವು ಎಕ್ಸ್ಪ್ಲೈನ್ ಮಾಡ್ತಾನೆ, ದೆನ್ ಆರ್ಡರ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ. ಸೊ ಎಲ್ಲ ವಾಕ್ಯಗಳಲ್ಲಿ ಒಂದಲ್ಲ ಒಂದು ರೀತಿ ಪ್ರಯೋಗಗಳು ನಡೀತಲೇ ಇರ್ತವೆ. ಸೆಂಟೆನ್ಸ್ನ ಆ್ಯಸ್ ಇಟ್ ಈಸ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಥರನೇ ಹೇಳ್ಬೋದು ಅಲ್ವಾ? ಫಾರ್ ಎಕ್ಸಾಂಪಲ್, ರಾಮ ಕಿಲ್ಡ್ ರಾವಣ. ರಾಮ ಕಿಲ್ಡ್ ಕೊಂದ. ಯಾರನ್ನ ಕೊಂದ? ಪಾಸ್ಟ್ ಟೆನ್ಸಲ್ಲಿ ಆಲ್ರೆಡಿ ಇನ್ನು ಕತೆ ನಡೆದೋಗಿದೆ. ಯಾರಿಗೆ ಕೊಂದ? ರಾವಣನನ್ನು. ಹೀಗೆ ಹೇಳಿದ್ರು ನಡೆಯುತ್ತೆ. ರಾವಣ ವಾಸ್ ಕಿಲ್ಡ್ ಬೈ ರಾಮ ಅಂತ ಹೇಳ್ತೀವಿ. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟ. ಸರಿನೋ ತಪ್ಪೋ? ಇಲ್ಲಿ ಕಾಲ ಚೇಂಜ್ ಆಗಿಲ್ಲ, ಅರ್ಥ ಚೇಂಜ್ ಆಗಿಲ್ಲ. ಸೊ ಲೈಕ್ ದ್ಯಾಟ್ ಇನ್ ವಾಯ್ಸನ್ನು ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಮೀನಿಂಗ್ ಚೇಂಜ್ ಆಗಲ್ಲ, ಟೆನ್ಸಸ್ ಚೇಂಜ್ ಆಗಲ್ಲ. ಅಂಡರ್ಸ್ಟ್ಯಾಂಡ್? ಮೀನಿಂಗ್ ಚೇಂಜ್ ಆಗಲ್ಲ, ಟೆನ್ಸ್ ಚೇಂಜ್ ಆಗಲ್ಲ. ಇಲ್ಲಿ ಏನೇನು ಪ್ರಯೋಗ ಮಾಡ್ಬೋದು, ಅರ್ಥ ಕೆಡ್ದಂಗೆ, ಕಾಲವನ್ನು ಕೆಡಿಸ್ದಂಗೆ ಹೇಗೆಲ್ಲ ಪ್ರಯೋಗಗಳನ್ನು ಮಾಡ್ಬೋದು ಅನ್ನೋದನ್ನು ಈ ತರಗತಿಯಲ್ಲಿ ನೋಡೋಣ. ನಾವು ಕಲಿಯುವಂಥ ವಿಷಯ ವೆರಿ ಇಂಪಾರ್ಟೆಂಟ್ ಗ್ರಾಮ್ಯಾಟಿಕಲ್ ಫಂಕ್ಷನ್ ಹಿಯರ್ ಈಸ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ನೋಡಿ, ನಾನು ಸುಮ್ಮನೆ ಆಗ್ತೇನೆ. ನಾನು ವಾಟ್ ಸಬ್ಜೆಕ್ಟ್ ಡಸ್, ದಿ ಫೋಕಸ್ ಈಸ್ ಆನ್ ದ ಆ್ಯಕ್ಷನ್ ಅಂತ. ವಾಟ್ ಸಬ್ಜೆಕ್ಟ್ ಡಸ್, ಸಬ್ಜೆಕ್ಟ್ ಏನು ಮಾಡುತ್ತೆ ಇದೆ. ಸಬ್ಜೆಕ್ಟ್ ಏನು ಮಾಡುತ್ತೆ? ಸಬ್ಜೆಕ್ಟ್ ಅಂದ್ರೇನು? ಕರ್ತೃ ಮಾಡುವಂಥದ್ದನ್ನು ಎಂತ ಕರಿತೀವಿ ನಾವು? ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. AV ಏನಿದು? ಆಕ್ಟಿವ್ ವಾಯ್ಸ್. ಕರ್ತೃವಿನ ಮೇಲೆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ದಿ ಫೋಕಸ್ ಈಸ್ ಆನ್ ದ ಆ್ಯಕ್ಷನ್. ಇಲ್ಲೊಂದು ಫೋಕಸ್ ಮಾಡುತ್ತೆ. ಯಾವುದ್ರ ಮೇಲೆ ಫೋಕಸ್ ಅಂದರೆ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಅಂದರೆ ಕ್ರಿಯೆ ಮೇಲೆ ಫೋಕಸ್ ಮಾಡ್ತಾ ಹೋಗುತ್ತೆ. ಅದು ಕ್ರಿಯೆ ಇದ್ದರೆ ಆಗೋದು, ಇಲ್ಲಾಂದ್ರೆ ಇಲ್ಲ ಅಂದಾಗ ಇದು ಯಾವುದಪ್ಪ ಅಂತಂದರೆ ಪ್ಯಾಸಿವ್ ವಾಯ್ಸ್. So now in this class we discuss about active voice to passive voice, passive voice to active voice. Active voice means ಕರ್ತರಿ ಪ್ರಯೋಗ. ಎಂಥ ಪ್ರಯೋಗ? ಕರ್ತರಿ ಪ್ರಯೋಗ. ಇಲ್ಲಿ ದಿ ಫೋಕಸ್ ಈಸ್ ಆನ್ ದ ಆಕ್ಷನ್, ಕ್ರಿಯೆ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಯಾವುದು? ಪ್ಯಾಸಿವ್ ವಾಯ್ಸ್ ಅಂತ. ಹಾಗಾದ್ರೆ ಇದನ್ನು ಕನ್ನಡದಲ್ಲಿ ಅಂತ ಕರಿತೀವಿ? ಕರ್ಮಿಣಿ ಪ್ರಯೋಗ ಅಂತ ಕರಿತೀವಿ. ಕರ್ತರಿ ಪ್ರಯೋಗ, ಕರ್ಮಿಣಿ ಪ್ರಯೋಗ. ನಾವೀಗ ಆಕ್ಟಿವ್ ವಾಯ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಆಕ್ಟಿವ್ ವಾಯ್ಸ್ ಹೇಗಿರುತ್ತೆ ಅಂತ. ಆಕ್ಟಿವ್ ವಾಯ್ಸ್ ಹೇಗಿರುತ್ತೆ ಅಂತ ಗೊತ್ತಿದ್ದಾಗ ನಾವು ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದು ಯಾವ ವಾಯ್ಸ್ ಅನ್ನೋದು ಗೊತ್ತಿಲ್ಲ ಅಂದರೆ ನಾವು ಬೇರೆ ವಾಯ್ಸಿಗೆ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಗಂಡನ್ನು ಹೆಣ್ಣು ಆಗಿ ಮಾಡ್ಬೋದು, ಹೆಣ್ಣನ್ನು ಗಂಡಾಗಿ ಮಾಡ್ಬೋದು. ಆದರೆ ಅದು ಹೆಣ್ಣೋ ಗಂಡೋ ಗೊತ್ತಿಲ್ಲದೇ ಏನಾದರೂ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ಮೊದಲು ಆಕ್ಟಿವ್ ವಾಯ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಬಂದು ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಬಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ರಾಮ ಸಬ್ಜೆಕ್ಟ್, ವರ್ಬ್ ಕಿಲ್ಡ್ ಪ್ಲಸ್ ಆಬ್ಜೆಕ್ಟ್ ರಾಮ. ಎಸ್ ರಾವಣ. ರಾಮ ಕಿಲ್ಡ್ ರಾವಣ. ಎಸ್ ನೋಡಿ, ರಾಮ ಕಿಲ್ಡ್ ರಾವಣ. ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಯಾರಿದ್ದಾರೆ? ರಾಮ ಇದ್ದಾನೆ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ? ವಾಟ್ ಸಬ್ಜೆಕ್ಟ್ ಡಸ್ ಅಂತ ಇದೆ. ಸಬ್ಜೆಕ್ಟ್ ಏನು ಮಾಡುತ್ತೆ, ಕರ್ತೃ ಏನು ಮಾಡ್ತಾನೆ ಅಂದರೆ ಅಷ್ಟೇ. ಕರ್ತೃ ಏನು ಮಾಡ್ತಿದ್ದಾನೆ? ಕಿಲ್ಡ್. ಕರ್ತೃ ಏನು ಮಾಡ್ತಿದ್ದಾನೆ?
ಇಲ್ಲಿ ಆಕ್ಷನ್ಗೂ ರಾಮನ್ಗೂ ಏನಿದೆ, ಲಿಂಕ್ ಇದೆ. ಆಕ್ಷನ್ಗೂ ರಾಮನ್ಗೂ ಲಿಂಕ್ ಇದೆ. ಹಿಯರ್ ಇಲ್ಲಿ ನೆಕ್ಸ್ಟ್ ರಾಮ ಕಿಲ್ಲಡ್. ರಾಮ ಏನು ಮಾಡ್ದ? ಕೊಂದ. ಯಾರನ್ನು ಕೊಂದ ಅನ್ನೋದೇ ಆಬ್ಜೆಕ್ಟ್. ಯಾರನ್ನ? ಈ ರಾವಣ ಏನು ಮಾಡ್ತಿದ್ದಾನೆ? ಆಕ್ಷನನ್ನು ರಿಸೀವ್ ಮಾಡ್ಕೊಳ್ತಾನೆ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಮಾಡ್ತಾನಲ್ಲ, ಆಕ್ಷನ್ ಮಾಡೋರು ಯಾರು? ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಕರ್ತೃ. ಹಾಗಾದರೆ ಕರ್ತೃವಿನ ಮೇಲೆ ಪ್ರಯೋಗ ಮಾಡುವಂಥದ್ದೇ ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡ್ತೀವಿ ಅಂದಾಗ ನಾನು ಹೇಳಿದ್ದೀನಿ, ದಿ ಫೋಕಸ್ ಈಸ್ ಆನ್ ದ ಆಕ್ಷನ್. ಆಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಇದನ್ನು ಫೋಕಸ್ ಮಾಡ್ಬೇಕು. ಹೇಗೆ? ಫಾರ್ಮುಲಾ ಬಂದು ಅದಕ್ಕೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಮೇನ್ ವರ್ಬ್ ಇನ್ PP ಫಾರ್ಮ್. PP ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಇಯರ್ ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಬರೀಬೇಕು. ಯಾವ ಮೇನ್ ವರ್ಬ್ ಹೇಗೆ ಬರೀಬೇಕಂದ್ರೆ PP ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಪ್ಲಸ್ ಬೈ ಪ್ರಿಪೋಸಿಷನ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಅನ್ನೋದನ್ನು ರೂಲ್ಸ್ ವೈಸ್ ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ರಾಮ ಕೊಂದ ರಾವಣನನ್ನು. ರಾಮನು ರಾವಣನನ್ನು ಕೊಂದನು. ಈಗ ಆಬ್ಜೆಕ್ಟು ಸಬ್ಜೆಕ್ಟಿಗೆ ಬರುತ್ತೆ. ಅಂದರೆ ಈ ಆಬ್ಜೆಕ್ಟಲ್ಲಿ ಪ್ಲೇಸಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಬರುತ್ತೆ. ರಾವಣ ಆಬ್ಜೆಕ್ಟಿಗೆ ಬಂತು. ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಆಬ್ಜೆಕ್ಟಲ್ಲಿರ್ತಕ್ಕಂತಹ ನೌನು ಸಬ್ಜೆಕ್ಟಿಗೆ ಬಂದಿದೆ. ರಾವಣ ಈ ಕಡೆಗೆ ಬಂದರೆ ರಾವಣನೇ ಆಗಲ್ಲ, ಏನು ಚೇಂಜ್ ಆಗಲ್ಲ. ಆಗ್ತಾನ? ಇಲ್ಲ. ಸಬ್ಜೆಕ್ಟ್ ಬರೆದ ನಂತರ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಆಫ್ಟರ್ ದ ಸಬ್ಜೆಕ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ದ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬನ್ನು ಹೇಗೆ ಬರೀಬೇಕು ಅಂತ ನಾವು ಫಸ್ಟ್ ನೋಡಬೇಕು. ಪ್ಲೇಸ್ ವ್ಯಾಲ್ಯೂ ಅಂತ ಗೊತ್ತಾ ನಿಮಗೆ? ಪ್ಲೇಸ್ ವ್ಯಾಲ್ಯೂ ಅಂದರೆ ಗಣಿತದಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಪ್ಲೇಸ್ ವ್ಯಾಲ್ಯೂಗಳು ಗೊತ್ತಿರಬೇಕು. ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ನಾನು ಬ್ರೀಫಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅದ್ರಲ್ಲಿ ಫಾರ್ಮುಲಾ ವೈಸು ರೂಲ್ಸ್ ವೈಸು ಡಿಸ್ಕಸ್ ಮಾಡೋಣ. ಸುಮ್ಮನೆ ಒಂದು ಎಕ್ಸಾಂಪಲ್ ಫಸ್ಟ್ ನಿಮಗೆ ಇಂಟ್ರಡಕ್ಷನ್ ಮಾಡ್ತಿರೋದು. ಹೆಲ್ಪಿಂಗ್ ವರ್ಬ್ ಬರೀಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ? ಟು ಬಿ ವರ್ಬ್ ಇದೆಯಾ, ಟು ಡೂ ವರ್ಬ್ ಇದೆಯಾ, ಟು ಹ್ಯಾವ್ ವರ್ಬ್ ಇದೆಯಾ, ಮಾಡಲ್ ಆಕ್ಸಿಲರೀಸ್ ಇದೆಯಾ? ಇಲ್ಲ. ನಾವು ಆಬ್ಜೆಕ್ಟಲ್ಲಿ ಪ್ಯಾಸಿವ್ ವಾಯ್ಸ್ ಬರೀಬೇಕಾದ್ರೆ ಫಾರ್ಮುಲಾ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಇನ್ PP ಅಂತ ಹೇಳಿರ್ತೀನಿ. ಹೆಲ್ಪಿಂಗ್ ವರ್ಬ್ ಬರಬೇಕಂದ್ರೆ ಇನ್ ದಿ ಆಬ್ಸೆನ್ಸ್ ಆಫ್ ಹೆಲ್ಪಿಂಗ್ ವರ್ಬ್ ಇನ್ ಆಕ್ಟಿವ್ ವಾಯ್ಸ್ ವಿ ಹ್ಯಾವ್ ಟು ಅಡಾಪ್ಟ್ ದ ಹೆಲ್ಪಿಂಗ್ ವರ್ಬ್ ಬೈ ಟು ಬಿ ವರ್ಬ್ಸ್. ಟು ಬಿ ವರ್ಬ್ಸ್ ಅನ್ನು ತಗೊಬೇಕು. ಇಂಟರಾಗೇಟಿವ್ಸ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಎಲ್ಲಿ ತಗೊಬೇಕು? ಟು ಡೂ ವರ್ಬ್ ತಗೊಬೇಕು. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಟು ಬಿ ವರ್ಬ್ ಅನ್ನು ತಗೊಬೇಕು. ಟು ಬಿ ವರ್ಬ್ ಅಂದರೆ ಗೊತ್ತಿರಬೇಕು ನಿಮಗೆ. ಈಸ್, ಆಮ್, ವಾಸ್ ಆರ್ ವರ್. ಈಸ್, ಆಮ್, ವಾಸ್ ಆರ್ ವರ್. ಈಸ್, ಆಮ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ವಾಸ್ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್, ಆರ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್, ವರ್ ಪಾಸ್ಟ್ ಟೆನ್ಸ್ ಪ್ಲೂರಲ್. ಈ ಸಿಂಗ್ಯುಲರು ಪ್ಲೂರಲ್ ಅಂತ ಹೇಳ್ತಿರಲ್ಲ, ಹೆಂಗೆ ಅಂತ ಕೇಳ್ತೀರ. ಈ ಸಬ್ಜೆಕ್ಟ್ ಸಿಂಗ್ಯುಲರು ಪ್ಲೂರಲ್ಲು ನೋಡಬೇಕು. ರಾವಣ ಒಬ್ರಿಗಿನ್ನ ಜಾಸ್ತಿ ಇದ್ದಾರ? ಒನ್ ಅಂಡ್ ಓನ್ಲಿ ರಾವಣ. ಅಂಡರ್ಸ್ಟ್ಯಾಂಡ್? ರಾವಣ ಇಸ್ ಅ ಸಿಂಗ್ಯುಲರ್. ಇಲ್ಲಿ ಮೇನ್ ವರ್ಬ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಯಾವುದು? ಟು ಬಿ ವರ್ಬ್ಸಲ್ಲಿ ವಾಸ್. ಅದರಲ್ಲೂ ಥರ್ಡ್ ಪರ್ಸನ್ನು. ಈಗ ಫಸ್ಟ್ ಪರ್ಸನ್ ಬಂದ್ಬಿಡುತ್ತೆ, ಅವಾಗ ಏನು ಹಾಕ್ಬೇಕು ನೀವು? ಯಾಮ್ ಹಾಕ್ಬೇಕಾಗುತ್ತೆ. ಫಸ್ಟ್ ಪರ್ಸನ್ ಪ್ಲೂರಲ್ ಇದ್ದಿದ್ರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ರೆ ಅಲ್ಲಿ ಆರ್ ಹಾಕ್ಬೇಕಾಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ವರ್ ಹಾಕ್ಬೇಕಾಗುತ್ತೆ. ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ನಂಬರ್ ಯಾವುದಪ್ಪ ಅಂತಂದರೆ ವಾಸ್. ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ನಂಬರ್ ಈಸ್ ಆಗುತ್ತೆ. ಈಗ ಪಾಸ್ಟ್ ಟೆನ್ಸ್ ಕಿಲ್ಲಡು ರಾವಣ ಸಿಂಗ್ಯುಲರ್ ನಂಬರ್, ಅವಾಗ ಏನು ಹಾಕಬೇಕು? ವಾಸ್ ಹಾಕಬೇಕು. ಸಬ್ಜೆಕ್ಟ್ ಆಯಿತು, ಹೆಲ್ಪಿಂಗ್ ವರ್ಬ್ ಆಯಿತು. ನೆಕ್ಸ್ಟ್ ಮೇನ್ ವರ್ಬನ್ನು ಇಡಬೇಕು. ಮೇನ್ ವರ್ಬ್ ಎಲ್ಲಿದೆ? ಇಲ್ಲೇ ಇದೆ. ಮೇನ್ ವರ್ಬ್ನ PP ಫಾರ್ಮ್ ಏನು ನಿಮಗೆ ಹಾಕಿದ್ದೆ ನಾನು? V1 V2 V3 ಅಂತ. V1 ಪ್ರೆಸೆಂಟ್ ಟೆನ್ಸ್ ಕಿಲ್, ಪಾಸ್ಟ್ ಟೆನ್ಸ್. V2 ಕಿಲ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಕಿಲ್ಡ್. ರೆಗ್ಯುಲರ್ ವರ್ಬ್ ಆಗಿರೋದ್ರಿಂದ ಮೇನ್ ವರ್ಬನ್ನು ಕಿಲ್ಡ್ ಅಂತ ಮಾಡಿ. PP ಫಾರ್ಮ್ ಅದು ಕಿಲ್ಡ್. ರಾವಣ ವಾಸ್ ಕಿಲ್ಡ್. ಏನು ಹಾಕಬೇಕು? ಬೈ ಅನ್ನೋ ಪ್ರಿಪೋಸಿಷನನ್ನು ಹಾಕಬೇಕು. ಇಂದ ಅಂತ. ರಾವಣ ಕೊಲ್ಲಲ್ಪಟ್ಟ. ಯಾರಿಂದ? ರಾವಣ ಕೊಲ್ಲಲ್ಪಟ್ಟ. ದಿ ಫೋಕಸ್ ಈಸ್ ಆನ್ ದ ಆಕ್ಷನ್. ಏನು ಮಾಡ್ತಾ ಇದೆ ಈ ರಾವಣ? ಏನು ಮಾಡ್ತಿದ್ದಾನೆ? ಯಾರನ್ನ ಫೋಕಸ್ ಮಾಡ್ತಿದ್ದಾನೆ? ಆಕ್ಷನ್ ಮೇಲೆ ಫೋಕಸ್ ಆಗ್ಯವನೇ. ರಾವಣ ವಿಚಾರ ಯಾಕ್ರಿ ಬಂತು? ಕೊಲ್ಲಲ್ಪಟ್ಟಿದ್ಕೆ. ರಾವಣ ವಾಸ್ ಕಿಲ್ಡ್ ಬೈ ಹೋಮ್? ಬೈ ರಾಮ. ಅಂಡರ್ಸ್ಟ್ಯಾಂಡ್? ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಆನ್ ಟು ಹೌ ಟು ಚೇಂಜ್ ದ ವಾಯ್ಸ್, ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್.
ಆಕ್ಟಿವೈಸ್ ಟು ಪ್ಯಾಸಿವೈಸ್. ಕರ್ತರಿ ಪ್ರಯೋಗದಿಂದ ಕರ್ಮಿಣಿ ಪ್ರಯೋಗಕ್ಕೆ ಹೇಗೆ ಹೋಗಬೇಕು ಅಂತ ಹೇಳೋದಕ್ಕೆ ಕೆಲವೊಂದು ರೂಲ್ಸ್ಗಳನ್ನು ನಾನು ಬರೆದಿದ್ದೀನಿ. ವಿ ಹ್ಯಾವ್ ಟು ಬಿ ಮೇಂಟೈನ್ ದ ರೂಲ್ಸ್ ಆಫ್ ಕಾನ್ವರ್ಸೇಷನ್ ಫ್ರಮ್ ಆಕ್ಟಿವೈಸ್ ಟು ಪ್ಯಾಸಿವೈಸ್. ಆಕ್ಟಿವೈಸಿಂದ ಪ್ಯಾಸಿವೈಸ್ಗೆ ಹೋಗೋದಕ್ಕೆ ಕೆಲವೊಂದು ಕಾನ್ವರ್ಸೇಷನ್ನ ಕೆಲವೊಂದು ರೂಲ್ಸ್ ಇದೆ ನೋಡಿ. ಐಡೆಂಟಿಫೈ ದ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಫಸ್ಟ್ ವಿ ನೋ ದ ಪ್ಲೇಸ್ ಆಫ್ ದಿ ವರ್ಡ್. ಪದಗಳ ಜಾಗ ಯಾವ್ಯಾವುದು ಅಂತ. ಸಬ್ಜೆಕ್ಟ್ ಎಲ್ಲಿರುತ್ತೆ, ವರ್ಬ್ ಎಲ್ಲಿರುತ್ತೆ, ಆಬ್ಜೆಕ್ಟ್ ಇರುತ್ತೆ. ನಿಮ್ಗೆ ನಾನು ಸೆಂಟೆನ್ಸ್ ಮಾಡಬೇಕಾದ್ರೆ ಬ್ರೀಫಾಗಿ ಹೇಳಿದ್ದೆ ನಾನು. ಆಕ್ಟಿವೈಸ್ ಸರಿ, ಅಸರ್ಟಿವ್ ಸೆಂಟೆನ್ಸಲ್ಲೇ ಸಬ್ಜೆಕ್ಟ್ ಎಲ್ಲಿ ಬರುತ್ತೆ, ವಾಕ್ಯದ ತಲೆಯ ಭಾಗದಲ್ಲಿ ಬರುತ್ತೆ ಅಂತ. ಎಸ್, ದಿ ಹೆಡ್ ಪ್ಲೇಸ್ ಆಫ್ ದಿ ಸೆಂಟೆನ್ಸ್, ದಿ ಇನಿಷಿಯಲ್ ಪೊಸಿಷನ್ ಆಫ್ ದಿ ಸೆಂಟೆನ್ಸ್, ಸಬ್ಜೆಕ್ಟ್ ಜಾಗದಲ್ಲಿ ಯಾರು ಬರ್ತಾರೆ ನೋಡಿ. ನಾನು ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಕಾಮನ್ನಾಗಿ ಸಿಂಪಲಾಗಿ ಹೇಳ್ಕೊಂಡು ಹೋಗ್ತಿಲ್ಲ. ಯಾಕಂದರೆ ನಿಮಗೆ 1 ಅಥವಾ 2 ಅಂಕದ ಪ್ರಶ್ನೆಗಳು. ಕೆಲವೊಂದು ತರಗತಿವಾರು 2 ಅಂಕಕ್ಕೆ ಇಟ್ಟಿರ್ತಾರೆ, ಇನ್ನೊಂದು ಕೆಲವೊಂದು ತರಗತಿವಾರು 1 ಅಂಕಕ್ಕೆ ಇಟ್ಟಿರ್ತಾರೆ. ನೋಡಿ, ಸಬ್ಜೆಕ್ಟ್ ಪ್ಲೇಸಲ್ಲಿ ಏನಿರುತ್ತೆ ಅಂದರೆ ನೌನ್ ಇರುತ್ತೆ, ನೌನ್ ಇಲ್ಲ ಅಂದರೆ ಪ್ರನೌನ್ ಇರುತ್ತೆ. ನೌನ್ ಆರ್ ಪ್ರನೌನ್ ಇನ್ ಸಬ್ಜೆಕ್ಟ್ ಪ್ಲೇಸ್. ನೌನ್ ಗೊತ್ತಿರ್ಬೇಕು ನಿಮಗೆ, ನೇಮಿಂಗ್ ವರ್ಡ್ಸ್ ಅಂತ, ಹೆಸರನ್ನು ಸೂಚಿಸುವ ಪದಗಳು. ಪ್ರನೌನು ಗೊತ್ತು, ಇನ್ಸ್ಟೆಡ್ ಆಫ್ ನೌನ್, ನಾಮಪದದ ಬದಲಾಗಿ ಬಳಸ್ತಕ್ಕಂಥ ಪದಗಳು ಪ್ರನೌನ್ಸ್. ಆ ಪ್ರನೌನ್ಗಳು ಯಾವ ಅಂದರೆ ನಿಮ್ಗೆ ಹೇಳಿದ್ದೆ ನಾನು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಯಾವಾಗಿರ್ತವೆ? ಐ, ವಿ. ಸೆಕೆಂಡ್ ಪರ್ಸನ್ ಯು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್. ಪ್ಲೂರಲ್ ದೇ. ಇಷ್ಟು ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತಕ್ಕಂಥವು. ನಾನು ಕೇಸ್ ವೈಸ್ ಸ್ಟಡಿ ಮಾಡಿದೆ, ವಿಭಕ್ತಿ ಪ್ರತ್ಯಯಗಳು ಅಂತ. ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತಕ್ಕಂಥ, ಸಬ್ಜೆಕ್ಟಿವ್ ಕೇಸಲ್ಲಿ ಬರ್ತಕ್ಕಂಥ ಪ್ರನೌನ್ಗಳು ಅಂತ. ನೀವು ಅದನ್ನು ಮತ್ತೆ ರೀಓಪನ್ ಮಾಡಿಕೊಂಡು ನೋಡ್ಕೊಂಡು ಬರ್ಕೊಬೋದು. ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಐ, ವಿ, ಯು, ಹಿ, ಶಿ, ಇಟ್, ದೇ. ನೆಕ್ಸ್ಟ್, ಐಡೆಂಟಿಫೈ ದ ಸಬ್ಜೆಕ್ಟ್. ಓಕೆ, ವರ್ಬನ್ನು ಐಡೆಂಟಿಫೈ ಮಾಡಬೇಕು. ವರ್ಬಲ್ಲಿ ಮೇನ್ ವರ್ಬ, ಹೆಲ್ಪಿಂಗ್ ವರ್ಬ. ಹೆಲ್ಪಿಂಗ್ ವರ್ಬ್ನ ಐಡೆಂಟಿಫೈ ಮಾಡ್ತಾರಿಲ್ವೋ? ಆಲ್ರೆಡಿ ನಾನು ಮಾಡಿದ್ದೆ. ಟು ಬಿ ವರ್ಬ್ ಈಸ್, ಆಮ್, ವಾಸ್, ಆರ್, ವರ್. ಟು ಡು ವರ್ಬ್ಸ್ ಡೂ, ಡಸ್, ಡಿಡ್. ಟು ಹ್ಯಾವ್ ವರ್ಬ್ಸ್ ಹ್ಯಾಸ್, ಹ್ಯಾವ್, ಹ್ಯಾಡ್. ಮಾಡೆಲ್ ಆಕ್ಸಿಲರೀಸ್ ವಿಲ್, ವುಡ್, ಶೆಲ್, ಶುಡ್, ಮಸ್ಟ್, ಹ್ಯಾವ್ ಟು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇವು ಹೆಲ್ಪಿಂಗ್ ವರ್ಬ್ಗಳು. ಮೇನ್ ವರ್ಬ್ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಆ್ಯಕ್ಷನಿಂಗ್ ವರ್ಡ್ಸ್ ಹೇಳಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಸಿಂಗ್, ಕಿಲ್, ಬ್ರಿಂಗ್, ಪಿಕ್, ಪ್ಲಕ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ವರ್ಬ್ ಪ್ಲೇಸನ್ನು ಐಡೆಂಟಿಫೈ ಮಾಡಬೇಕು. ವರ್ಬ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಆಫ್ಟರ್ ದ ಸಬ್ಜೆಕ್ಟ್. ಆಫ್ಟರ್ ದ ಸಬ್ಜೆಕ್ಟ್, ಸಬ್ಜೆಕ್ಟ್ ನಂತರ ಬರುವಂಥದ್ದೇ ವರ್ಬ್, ಕ್ರಿಯಾಪದ. ನೆಕ್ಸ್ಟ್, ಆಬ್ಜೆಕ್ಟನ್ನು ಐಡೆಂಟಿಫೈ ಮಾಡಿ. ವಿ ಶುಡ್ ಐಡೆಂಟಿಫೈ ದ ಆಬ್ಜೆಕ್ಟ್. ನಿಮಗೆ ಆಬ್ಜೆಕ್ಟಲ್ಲಿ ಎಷ್ಟು ವಿಧ ಅಂತಂದರೆ 2 ಆಬ್ಜೆಕ್ಟ್. ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್. ಇಂಡೈರೆಕ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್. ನೇರ ಕರ್ಮ, ಪರೋಕ್ಷ ಕರ್ಮ. ಅಂದರೆ ಯಾವುದು ಆ್ಯಕ್ಷನನ್ನು ರಿಸೀವ್ ಮಾಡಿಕೊಳ್ಳುತ್ತೋ, ಏನು ಆ್ಯಕ್ಷನನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಆಬ್ಜೆಕ್ಟೇ ಡೈರೆಕ್ಟ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಐ ಕಿಲ್ಡ್ ಹಿಮ್. ನಾನು ಕೊಂದೆ ಯಾರನ್ನ? ಅವನನ್ನು. ನಾನು ಅವನನ್ನು ಕೊಂದೆ. ನಾನು ಕೊಂದಿರೋದನ್ನು ರಿಸೀವ್ ಮಾಡ್ಕೊಂಡಿರೋ ಯಾರು? ಹಿಮ್. ಐ ಕಿಲ್ಡ್ ಹಿಮ್ ಇನ್ ಬ್ಯಾಂಗ್ಳೂರ್, ಬೆಂಗಳೂರಿನಲ್ಲಿ. ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಯಾವುದು? ಹಿಮ್. ಸಾಮಾನ್ಯವಾಗಿ ಆ್ಯಕ್ಷನ್ ರಿಸೀವ್ ಮಾಡ್ತಕ್ಕಂಥವು ಪ್ರನೌನ್ಗಳಾಗಿರ್ತವೆ. ಏನಾಗಿರ್ತವೆ? ಪ್ರನೌನ್. 2 ವ್ಯಕ್ತಿ ಅಥವಾ 2 ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇದಾವಲ್ಲ, ಇವು ಒಂದಕ್ಕೊಂದು ಲಿಂಕ್ ಇರುತ್ತೆ. ಅವ್ರ ಆ್ಯಕ್ಷನ್ ಮೇಲೆ ಈವ್ನಿಂಗ್ ಲಿಂಕ್ ಇರುತ್ತೆ. ಅಂಡರ್ಸ್ಟ್ಯಾಂಡ್? ನಾನು ಬರಿತಾ ಇದ್ದೀನಿ ಅಂತಂದರೆ ಯಾವುದ್ರ ಮೇಲೆ ಬರಿತಾ ಇದ್ದೀನಿ ಅನ್ನೋದ ಮೇಲೆ ಇರುತ್ತೆ. ನಾನು ಕೊಲ್ತಾ ಇದ್ದೀನಿ ಅಂದರೆ ಯಾರನ್ನ ಕೊಲ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಐ ಕಿಲ್ಡ್ ಹಿಮ್, ಐ ಸಬ್ಜೆಕ್ಟ್, ಕಿಲ್ಡ್ ವರ್ಬ್, ಹಿಮ್ ಬಂದು ಡೈರೆಕ್ಟ್ ಆಬ್ಜೆಕ್ಟ್. ಇನ್ ಬ್ಯಾಂಗ್ಳೂರ್ ಬಂದು ಇಂಡೈರೆಕ್ಟ್ ಆಬ್ಜೆಕ್ಟ್. ಅಂಡರ್ಸ್ಟ್ಯಾಂಡ್? ಡೈರೆಕ್ಟ್ ಆಬ್ಜೆಕ್ಟ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಗೊತ್ತಿರಲಿ. ಡೈರೆಕ್ಟ್ ಆಬ್ಜೆಕ್ಟ್ ರಿಸೀವ್ಸ್ ದ ವರ್ಬ್, ಆ್ಯಕ್ಷನನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥದ್ದೇ ಡೈರೆಕ್ಟ್ ಆಬ್ಜೆಕ್ಟ್. ನೆಕ್ಸ್ಟ್, ಈಗ ನೀವು ಐಡೆಂಟಿಫೈ ಮಾಡ್ತೀರಲ್ಲ, ಸಬ್ಜೆಕ್ಟ್ ಪ್ಲೇಸಲ್ಲಿ ನೌನ್, ಪ್ರೊನೌನ್. ವರ್ಬಲ್ಲಿ ಹೆಲ್ಪಿಂಗ್ ವರ್ಬ್, ಮೈನ್ ವರ್ಬ್. ಆಬ್ಜೆಕ್ಟ್, ಅದರಲ್ಲಿ ಪ್ರೊನೌನ್ ಇರುತ್ತೆ. ಫರ್ದರ್ ಆಬ್ಜೆಕ್ಟಿವ್ ಥಿಂಗ್ಸು ಬರ್ತವೆ. ನೆಕ್ಸ್ಟ್, ಚೇಂಜ್ ದ ಆಬ್ಜೆಕ್ಟ್ ಇಂಟು ಸಬ್ಜೆಕ್ಟ್. ಒಂದು ಎಕ್ಸಾಂಪಲ್, ಶಿ ಬೀಟ್ ಅಸ್. ಅವಳು ನಮಗೆ ಏನು ಮಾಡಿದ್ಲು? ಬೀಟ್ ಮಾಡಿದ್ಲು, ಹೊಡೆದ್ಲು ಅಂತ.
ಇಲ್ಲಿ ಸಬ್ಜೆಕ್ಟ್ ಯಾವುದು? ಶಿ. ವರ್ಬ್ ಯಾವುದು? ಬೀಟ್. ಆಬ್ಜೆಕ್ಟ್ ಯಾವುದು? ಅಸ್. ಅಂಡರ್ಸ್ಟ್ಯಾಂಡ್? ಸೊ ಏನಿದು? ಚೇಂಜ್ ದ ಆಬ್ಜೆಕ್ಟ್ ಇಂಟು ಸಬ್ಜೆಕ್ಟ್. ನೋಡ್ರಿ, ನಮ್ಮಲ್ಲಿ ಆಕ್ಟಿವೈಸ್ ಟು ಪ್ಯಾಸಿವೈಸ್ ಮಾಡಬೇಕಾದ್ರೆ ಪ್ಯಾಸಿವೈಸ್ ಫಾರ್ಮುಲಾ ಬಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಇನ್ PP ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ. ಹಾಗಾದ್ರೆ ನಾವು ಸಬ್ಜೆಕ್ಟ್ ಅಂತ ಹೇಳಿರ್ತೀನಿ ನಾನು. ಆ ಸಬ್ಜೆಕ್ಟ್ ಯಾವುದು? ಇಲ್ಲಿ ಆಬ್ಜೆಕ್ಟ್ ಇಂಟು ಸಬ್ಜೆಕ್ಟ್ ಆಗುತ್ತೆ. ಅಸ್ ಈ ಕಡೆ ಬಂದರೆ ಏನಾಗುತ್ತೆ? ಈ ಪ್ಲೇಸಲ್ಲಿ ಬಂದರೆ ಸಬ್ಜೆಕ್ಟಿವ್ ಕೇಸ್ ಅಸ್ಗೆ ಯಾವ್ದು ಹೇಳ್ರಿ? ವಿ. ವಿ ಸಬ್ಜೆಕ್ಟಿವ್ ಕೇಸ್, ಅಸ್ ಆಬ್ಜೆಕ್ಟಿವ್ ಕೇಸ್. ಹೇಳಿದ್ನಲ್ವಾ? ಹಾಗಾಗಿ ಏನು ಮಾಡಬೇಕು? ಅಸ್ ಆಬ್ಜೆಕ್ಟಲ್ಲಿದ್ದರೆ ಸಬ್ಜೆಕ್ಟಿಗೆ ಬಂದಾಗ ವಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಇದು ಸಬ್ಜೆಕ್ಟ್. ಸಿಂಗ್ಯುಲರಲ್ಲೋ ಪ್ಲೂರಲ್ಲೋ? ನಾವು ಪ್ಲೂರಲ್. ವಿಗೆ ಸಿಂಗ್ಯುಲರ್ ನಂಬರ್ ಯಾವುದು? ಐ. ಮುಗೀತು, ಈಗ ಸಬ್ಜೆಕ್ಟ್ ಬಂತು. ಅಂಡರ್ಸ್ಟ್ಯಾಂಡ್ ಮಾಡಿದ್ವಿ. ನೆಕ್ಸ್ಟ್, ಪುಟ್ ದ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್. ಏನು ಮಾಡಬೇಕು? ಆಕ್ಸಿಲರಿ ವರ್ಬನ್ನು ಇಡಬೇಕು. ಆಫ್ಟರ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್ ಆದ ನಂತರ ನೆಕ್ಸ್ಟ್ ಬರೆಯುವಂಥದ್ದು ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದರಲ್ಲಿ ಇದೆಯೋ? ಇನ್ ದಿ ಆಬ್ಸೆನ್ಸ್ ಆಫ್ ಹೆಲ್ಪಿಂಗ್ ವರ್ಬ್ ಇನ್ ಆಕ್ಟಿವೈಸ್ ವಿ ಶುಡ್ ಅಡಾಪ್ಟ್. ದತ್ತುನ ತಗೊಳ್ಳಿ. ಎಲ್ಲಿಂದ? ನಾನು ಹಾಕಿದ್ನಲ್ಲ 4 ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಟು ಬಿ ವರ್ಬ್ ಅನ್ನ ತಗೊಬೇಕು. ಇಲ್ಲಿ ಬೀಟ್ ಅಂತಕ್ಕಂಥದ್ದು ಯಾವ ವರ್ಬು? ಬೀಟ್ 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 ರೆಗ್ಯುಲರ್ ವರ್ಬ್. ಬೀಟ್ 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 ರೆಗ್ಯುಲರ್ ವರ್ಬ್. ಅದು ಬೀಟ್ ಪಾಸ್ಟ್ ಟೆನ್ಸ್, ಬೀಟ್ ಪ್ರೆಸೆಂಟ್ ಟೆನ್ಸ್, ಮತ್ತೆ ಬೀಟ್ ಪಾಸ್ಟ್ ಟೆನ್ಸ್. ಬೀಟ್ ಬೀಟ್ ಬೀಟನ್, ಬೀಟ್ ಪ್ರೆಸೆಂಟ್ ಟೆನ್ಸ್, ಬೀಟ್ ಪಾಸ್ಟ್ ಟೆನ್ಸ್, ಬೀಟನ್ನು ಪಾಸ್ಟ್ ಪಾರ್ಟಿಸಿಪಲ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಜೆಕ್ಟ್ ಬರದೆ ಪ್ಲೂರಲ್ ನಂಬರ್ ಇದೆ. ಈಗ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ಹೇಳಬೇಕು. ಏನು ಹೇಳಿದ್ದಾರೆ ಇಲ್ಲಿ? ಪುಟ್ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಅಂತ. ಹೆಲ್ಪಿಂಗ್ ವರ್ಬ್ ಇಲ್ಲಿದೆಯಾ? ಇಲ್ಲ, ಮೇನ್ ವರ್ಬ್ ಇದೆ. ಹೊಡೆಯೋದು ಆಕ್ಷನಿಂಗ್ ವರ್ಡ್ ಇದೆ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಟು ಬಿ ವರ್ಬ್ಸ್ ಅನ್ನು ತಗೊಬೇಕು. ಈಸ್, ಆಮ್, ವಾಸ್, ಆರ್ ವರ್. ಇಲ್ಲಿ ಸಬ್ಜೆಕ್ಟು ಸಿಂಗ್ಯುಲರ್ ನಂಬರ್ನಲ್ಲಿದ್ದು ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಈಸ್ ತಗೊಬೇಕು. ಸಬ್ಜೆಕ್ಟು ಪ್ಲೂರಲ್ ನಂಬರ್ ಆಗಿದ್ದು ಮೇನ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದ್ದರೆ ವಾಸ್ ತಗೊಬೇಕು. ಸಬ್ಜೆಕ್ಟು ಪ್ಲೂರಲಲ್ಲಿದ್ದು ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಆರ್ ತಗೊಬೇಕು. ಮೇನ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿದ್ದು ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ವರ್ ತಗೊಬೇಕು. ಈಗ ನೋಡಿ, ವಿ ಪ್ಲೂರಲ್ ನಂಬರ್, ಬೀಟು ಸಿಂಗ್ಯುಲರ್. ಬೀಟು ಸಿಂಗ್ಯುಲರ್ ಅಲ್ಲ, ಪ್ರೆಸೆಂಟ್ ಟೆನ್ಸ್. ಪ್ಲೂರಲ್ ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ನಂಬರ್ ಯಾವುದು? ಟು ಬಿ ವರ್ಬ್ಸಲ್ಲಿ ಆರ್, ವಿ ಆರ್. ಬೀಟ್ಗೆ PP ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಬೀಟ್ ಬೀಟ್ ಬೀಟನ್. V1 ಬೀಟ್, V2 ಬೀಟ್, V3 ಬೀಟನ್. ವಿ ಆರ್ ಬೀಟನ್. ಅಂಡರ್ಸ್ಟ್ಯಾಂಡ್? ಈಗ ನಾವು ಆಲ್ರೆಡಿ ರೂಲ್ಸ್ ಏನು ಫಾಲೋ ಮಾಡೋದು? ಪುಟ್ ಸೂಟಬಲ್ ಹೆಲ್ಪಿಂಗ್ ವರ್ಬ್ ಬಿಟ್ಟೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತಿದ್ದೇನೆ? ಚೇಂಜ್ ದ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್. ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಇಟ್ಟಿದ್ದೀನಿ ನಾನು ಕೂಡ. ಓಕೆ, ರೂಲ್ಸ್ ಫಾಲೋ ಮಾಡಿದ್ವಿ. ಜಸ್ಟ್ ವಿ ಐಡೆಂಟಿಫೈ ದ ಪ್ಲೇಸ್. ಅಂಡರ್ಸ್ಟ್ಯಾಂಡ್? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, then object becomes subject, already put. Then put helping verb. Then after the helping verb we should put the main verb in PP form, past participle form. Next, add the preposition by. ಈಗ ಮುಗೀತು, ಈ ಪಾರ್ಟ್ ಮುಗೀತು, ಇದ್ರ ಕೆಲಸನ ಮುಗೀತು, ಇದ್ರ ಕೆಲಸನ ಮುಗೀತು. ಇನ್ನು ಉಳಿದ ಭಾಗ ಯಾವುದು? ಸಬ್ಜೆಕ್ಟ್. ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್ ಹೋಗೋದಕ್ಕಿಂತ ಮುಂಚೆ ನಾವೇನು ಹಾಕಬೇಕು? ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಹಾಕಬೇಕು. ಬಿಟ್ಬಿಟ್ಟು ಶೀ ಇರೋದು ಆಬ್ಜೆಕ್ಟಿಗೆ ಬಂದರೆ ಏನಾಗುತ್ತೆ? ಶೀಗೆ ಆಬ್ಜೆಕ್ಟಿವ್ ಕೇಸ್ ಯಾವುದು? ಹರ್. ಅಂಡರ್ಸ್ಟ್ಯಾಂಡ್? ಹರ್ ಸಬ್ಜೆಕ್ಟಿವ್ ಕೇಸ್ ಬಂದು ಶೀ, ಶೀಗೆ ಆಬ್ಜೆಕ್ಟಿವ್ ಕೇಸ್ ಬಂದು ಹರ್. ನನಗೆ ಅವಾಗಲೇ ಹೇಳಿದ್ದೆ ನಿಮಗೆ, ನಾನು ಟು ಬಿ ವರ್ಬ್ಸ್ ಅವೆಲ್ಲ ಹೇಳಬೇಕಾದ್ರೆ ಟು ಬಿ ವರ್ಬ್ಗಳು ಆಕ್ಟಿವೈಸ್ ಟು ಪ್ಯಾಸಿವೈಸ್ ಚೇಂಜ್ ಮಾಡಬೇಕಾದ್ರೆ ಬರ್ತವೆ. ಟು ಡು ವರ್ಬ್ಸ್ ಇಂಟರಾಗೇಟಿವ್ಸು ಅಂದರೆ ಕ್ವಶನ್ ಟ್ಯಾಗು, WH ಫ್ರೇಮಿಂಗು, ಎಸ್ ಅನ್ನೋ ಟೈಪ್ ಕ್ವಶನ್ ಮಾಡಬೇಕಾದ್ರೆ ಇಲ್ದಾಗ ತೊಗೊಳ್ತೀವಿ ಅಂತ ಹೇಳಿದ್ದೆ. ಅರ್ಥವಾಗ್ತಿದೆಯಾ ಇಲ್ವೋ? ಎಸ್. ಸಿ ನೋಡ್ರಿ, ಈಗ ಶಿ ಬೀಟ್ ಅಸ್, ಅವಳು ನಮ್ಮನ್ನು ಹೊಡಿತಾಳೆ. ಈಗ ನಾವೇನು ಮಾಡ್ತಾ ಇದ್ವಿ? ಅರ್ಥ ಕೇಳಂಗಿಲ್ಲ. ನೋ ಮೀನಿಂಗ್ ಚೇಂಜ್. ಇಲ್ಲಿ ಯಾವುದೇ ಮೀನಿಂಗನ್ನು ಚೇಂಜ್ ಮಾಡೋಂಗಿಲ್ಲ. ದೆನ್ ಟೆನ್ಸು ಚೇಂಜ್ ಆಗಂಗಿಲ್ಲ. ನೋಡಿ, ವಿ ನಾವು, ಆರ್ ಬೀಟನ್ ನಾವು ಹೊಡೆಸಿಕೊಂಡೆವು. ಬೈ ಯಾರಿಂದ? ಶಿ ಹರ್ ಅವಳಿಂದ. ಅವಳು ನಮ್ಗೆ ಹೊಡೆದ್ಲು. ಓಕೆ, ಅವಳು ಮಾಡೋ ಕೆಲಸ ವಾಟ್ ಶಿ ಡಸ್, ವಾಟ್ ದ ಸಬ್ಜೆಕ್ಟ್ ಡಸ್. ಸಬ್ಜೆಕ್ಟ್ ಏನು ಮಾಡುತ್ತೇನಂದರೆ ಆಕ್ಟಿವೈಸ್. ನೋಡಿ ಇಲ್ಲಿ ಸಬ್ಜೆಕ್ಟ್ ಏನು ಮಾಡ್ತಿದ್ದೆ? ಹೊಡೆಯೋದು. ಅಂಡರ್ಸ್ಟ್ಯಾಂಡ್? ಇದೇ ಇದು ಮಾಡಿದ್ದು ನೋಡಿ ಇಲ್ಲಿ. ಓಕೆ, ಹಾಗಾದರೆ
ಇದು ಸಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ಆದರೆ ಪ್ಯಾಸಿವ್ ವಾಯ್ಸ್ ಬಂದು ಆಬ್ಜೆಕ್ಟನ್ನು ಆಕ್ಷನನ್ನು ರಿಸೀವ್ ಮಾಡ್ಕೊಳ್ತಾ ಇದೆ. ಹೊಡಿಸ್ಕೊಂಡಿದ್ದಾರೆ ಯಾರು? ಇವ್ರೇನು ಮಾಡ್ತಿದ್ದಾರೆ? ಹೊಡೆಸ್ಕೊಳ್ತಿದ್ದಾರೆ. ವಿ ಆರ್ ಬೀಟನ್, ನಾವು ಹೊಡೆಸಿಕೊಂಡೆವು. ಬೈ ಯಾರಿಂದ? ಶಿ ಹರ್, ಅವಳಿಂದ. ದಿಸ್ ಈಸ್ ಆಕ್ಟಿವ್ ವಾಯ್ಸ್, ದಿಸ್ ಒನ್ ಈಸ್ ಪ್ಯಾಸಿವ್ ವಾಯ್ಸ್. ಸೊ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಸೊ ಮತ್ತು ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು, ಈ ಟೆನ್ಸ್ ವೈಸ್ ಏನು ಮಾಡ್ಬೇಕು? ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಈ ಥರ ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ? ನಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವ ಥರ ತೊಗೊಬೇಕು, ಹೆಲ್ಪಿಂಗ್ ವರ್ಬ್ ಇದ್ದರೆ ಹೇಗೆ ಚೇಂಜ್ ಮಾಡಬೇಕು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಸ್ಟೂಡೆಂಟ್ಸ್, ನಾವು ರೂಲ್ಸನ್ನು ನಾನು ಹೇಳಿದೆ, ಆ ರೂಲ್ಸ್ ವೈಸನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ಸ್. ಓಕೆ, ಫಸ್ಟ್ ದ ರೂಲ್ಸ್ ಈಸ್ ಐಡೆಂಟಿಫೈ ದ ವ್ಯಾಲ್ಯೂ ಆಫ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ದಿ ವರ್ಡ್ಸ್. ಸೆಂಟೆನ್ಸಲ್ಲಿ ಬರ್ತಕ್ಕಂಥ ವರ್ಡ್ಗಳ ಒಂದು ಜಾಗದ ಮೌಲ್ಯ, ಅಂದರೆ ಯಾವ್ಯಾವ ಪ್ಲೇಸಲ್ಲಿದೆ ಆ ವರ್ಡ್ಗಳು ಏನು ಅಂತ. ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡಬೇಕು. ಎಲ್ಲಿದೆ ಸಬ್ಜೆಕ್ಟು? ಫಸ್ಟ್ ಸೆಂಟೆನ್ಸ್ ನೋಡಿ, ಯಾವ ಸೆಂಟೆನ್ಸ್ ಇದು? ಶಿ ಈಸ್ ಬ್ರಿಂಗಿಂಗ್ ಮೈ ಬ್ಯಾಗ್. ಇಲ್ಲಿ ಶಿ ಅಂತಕ್ಕಂಥದ್ದಿದೆ, ಪ್ರೊನೌನ್ ಇದೆ. ಪ್ರೊನೌನ್ ಎಲ್ಲಿರುತ್ತೆ? ಸಬ್ಜೆಕ್ಟ್. ಶಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಕೇಸ್ ತಾನೆ, ಹಾಗಾದರೆ ಇದು ಸಬ್ಜೆಕ್ಟ್. ಫುಲ್ ಸ್ಟಾಫಿಗೆ ಎಂಡ್ ಆಗಿದೆ. ಸೆಂಟೆನ್ಸ್ ಸಬ್ಜೆಕ್ಟಿಂದ ಶುರುವಾಗಿ ಫುಲ್ ಸ್ಟಾಫಿಗೆ ಎಂಡ್ ಆದರೆ ಅದೇನಂತ ಕರಿತೀವಿ ನಾವು? ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇದು ಅಸರ್ಟಿವ್ ಸೆಂಟೆನ್ಸ್. ಹಾಗಾದರೆ ಸಬ್ಜೆಕ್ಟ್ ಎಲ್ಲಿರುತ್ತೆ? ಸರ್ವೇ ಸಾಮಾನ್ಯ ಸಬ್ಜೆಕ್ಟ್ ಪ್ಲೇಸಲ್ಲಿರುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದೆಯಾ, ಮೇನ್ ವರ್ಬ್ ಇದೆಯಾ? ನೋಡಿ, ನೆಕ್ಸ್ಟ್ ಬರುತ್ತೆ ವರ್ಬ್. ವರ್ಬಲ್ಲಿ ಯಾವುದು? ಹೆಲ್ಪಿಂಗ್ ವರ್ಬ್, ಇದು ಆಕ್ಸಿಲರಿ ವರ್ಬ್, ಇದು ಮೇನ್ ವರ್ಬ್. ಓಕೆ, ಮುಗಿದ ಕತೆ. ನೆಕ್ಸ್ಟ್ ಇದು ಆಬ್ಜೆಕ್ಟ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ದೆನ್ ಆಬ್ಜೆಕ್ಟ್ ಬಿಕಮ್ ಸೆಕೆಂಡ್, ಥರ್ಡ್ ಒನ್ ಈಸ್ ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಮೈ ಬ್ಯಾಗ್, ಈ ಕಡೆ ಬಂದರೆ ಮೈ ಬ್ಯಾಗೆ, ಮೀನಿಂಗ್ ಚೇಂಜ್ ಆಗಲ್ಲ. ನನ್ನ ಬ್ಯಾಗೆ, ಮೈ ಬ್ಯಾಗ್. ಓಕೆ, ಶಿ ಈಸ್ ಬ್ರಿಂಗಿಂಗ್ ಮೈ ಬ್ಯಾಗ್, ಅವಳು ನನ್ನ ಬ್ಯಾಗನ್ನು ತರ್ತಾ ಇದ್ದಾಳೆ. ಈಗ ಮೈ ಬ್ಯಾಗನ್ನ ಇಲ್ಲಿಗೆ ಬರಬೇಕು ಅಷ್ಟೇ. ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬನ್ನು ಇಡಬೇಕು. ಪುಟ್ ದ ಹೆಲ್ಪಿಂಗ್ ವರ್ಬ್ ಇಟ್ ಪ್ರಾಪರ್ಲಿ, ಟೆನ್ಸ್ ವೈಸ್, ನಂಬರ್ ವೈಸ್. ನೋಡಿ, ಮೈ ಬ್ಯಾಗ್ ಅನ್ನೋದೇನು? ಸಬ್ಜೆಕ್ಟ್. ಸಿಂಗ್ಯುಲರೋ ಪ್ಲೂರಲ್ಲೋ? ಸಬ್ಜೆಕ್ಟು ಸಿಂಗ್ಯುಲರ್ ನಂಬರಲ್ಲಿದೆ. ಈಗ ಏನಿದೆ ಇಲ್ಲಿ? ಈಸ್ ಬ್ರಿಂಗಿಂಗ್ ಇದೆ, ರೆಡಿ ಹೆಲ್ಪಿಂಗ್ ವರ್ಬ್ ಇದೆ, ಬರೆದ್ಬಿಡಿ. ಹೆಲ್ಪಿಂಗ್ ವರ್ಬ್ ಇದ್ರೆ ಬರೆದ್ಬಿಡಿ, ಈಸ್. ಓಕೆ, ಬರೆದ್ಬಿಡಿ. ಬ್ರಿಂಗಿಂಗ್, ಈಸ್ ಬ್ರಿಂಗಿಂಗ್ ಯಾವ ಟೆನ್ಸ್ ಗೊತ್ತಾ ನಿಮಗೆ? ಈಸ್ ಪ್ರೆಸೆಂಟ್ ಟೆನ್ಸ್, ಬ್ರಿಂಗಿಂಗ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ಏನು ಮಾಡಬೇಕು? ಈಗ ಮೇನ್ ವರ್ಬನ್ನು ಪಿ ಪಿಯಲ್ಲಿ ಇಡಬೇಕು. ಬ್ರಿಂಗ್ ಪ್ರೆಸೆಂಟ್ ಟೆನ್ಸ್, ಬ್ರಾಟ್ ಪಾಸ್ಟ್ ಟೆನ್ಸ್, ಬ್ರಾಟ್ ಪಾಸ್ಟ್ ಪಾರ್ಟಿಸಿಪಲ್ ರೆಗ್ಯುಲರ್ ಬರುತ್ತೆ. ಹಾಗಾದರೆ ನಾವು ಬ್ರಾಟ್ ಇಡಬೇಕಂದ್ರೆ ಅರ್ಥ ಕೆಡಬಾರ್ದು. ಇಲ್ಲಿ ಕಂಟಿನ್ಯೂಸ್ ಇದೆ, ಮೈ ಬ್ಯಾಗ್ ಈಸ್ ಬ್ರಾಟ್ ಅಂತ ಹೇಳ್ಬಿಡ್ತೀರಾ? ಕಂಟಿನ್ಯೂಸ್ ಫಾರ್ಮ್ ಮೇಲೆ ನಿರಂತರತೆಯಲ್ಲಿದೆ. ನಿರಂತರ ವರ್ತಮಾನ ಕಾಲ, ನಿರಂತರ ವರ್ತಮಾನ ಕಾಲ ಆಗಿರಲೇಬೇಕು. ಕಾಲನ ಚೇಂಜ್ ಮಾಡೋಕ್ಕೆ ಬರಲ್ಲ. ಅವಾಗ ಏನು ಮಾಡಬೇಕು? ಈ INGನ ಬೀಯಿಂಗ್ ಅಂತ ಇಡ್ತೀನಿ. ಪ್ರೆಸೆಂಟ್ ಕಂಟಿನ್ಯೂಸ್. ಮೈ ಬ್ಯಾಗ್ ಈಸ್ ಬೀಯಿಂಗ್, ಮೈ ಬ್ಯಾಗ್ ಈಸ್ ಬೀಯಿಂಗ್. ಈಗ ಬ್ರಿಂಗ್ ಏನು ಮಾಡ್ತಾರೆ? ಪಿ ಪಿಯಲ್ಲಿ ಇಡಬೇಕು, ಬ್ರಾಟ್. ಮೈ ಬ್ಯಾಗ್ ಈಸ್ ಬೀಯಿಂಗ್ ಬ್ರಾಟ್. ನೆಕ್ಸ್ಟ್ ಬೈ ಪ್ರಿಪೋಸಿಷನ್ ಇಡು, ಪುಟ್ ದ ಪ್ರಿಪೋಸಿಷನ್ ಆಫ್ಟರ್ ದ ಮೇನ್ ವರ್ಬ್. ಮೇನ್ ವರ್ಬ್ ಮುಗಿದ ನಂತರ ನೀವು ಪಾಸ್ಟ್ ಪಾರ್ಟಿಸಿಪಲ್ ಇಟ್ಟ ನಂತರ ಬೈ ಪ್ರಿಪೋಸಿಷನ್ ಇಡಬೇಕು. ನೇನ್ ಶಿ ಇರೋದೇನಾಗುತ್ತೆ ಇಲ್ಲಿ ಬಂದರೆ? ಆಬ್ಜೆಕ್ಟಿಗೆ ಬಂದರೆ ಆಬ್ಜೆಕ್ಟಿಗೆ ಶಿ ಯಾವುದು? ಹರ್. ನೋಡಿ, ಹಾಗಾದರೆ ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಆಬ್ಜೆಕ್ಟ್ ಇಲ್ಲದು ಸಬ್ಜೆಕ್ಟ್ ಬಂದರೆ ಏನಾಗುತ್ತೆ? ಸಬ್ಜೆಕ್ಟ್ ಆಬ್ಜೆಕ್ಟಿಗೆ ಬಂದರೆ ನೌನ್ ಏನು ಚೇಂಜ್ ಆಗಲ್ಲ, ಆದರೆ ಪ್ರೊನೌನ್ ಚೇಂಜ್ ಆಗುತ್ತೆ. ಹೆಂಗಂದರೆ ಸಬ್ಜೆಕ್ಟಲ್ಲಿ ಐ ಇದ್ದರೆ ಆಕ್ಟಿವ್ ವಾಯ್ಸಲ್ಲಿ ಆಬ್ಜೆಕ್ಟಿಗೆ ಬಂದಾಗ ಮೀ ಆಗುತ್ತೆ. ಮೀ ಆಬ್ಜೆಕ್ಟಲ್ಲಿ ಇದ್ದರೆ ಸಬ್ಜೆಕ್ಟಿಗೆ ಬಂದರೆ ಏನಾಗುತ್ತೆ? ಐ ಆಗುತ್ತೆ. ವಿ ಆಬ್ಜೆಕ್ಟಿಗೆ ಬಂದರೆ ಏನಾಗುತ್ತೆ? ಅಜ್ ಆಗುತ್ತೆ. ಅಜ್ ಇರೋದು ಸಬ್ಜೆಕ್ಟಿಗೆ ಬಂದರೆ ವಿ ಆಗುತ್ತೆ. ಯು ಇರೋದು ಯು ಆಗುತ್ತೆ. ಯು ಇರೋದು ಯು, ಸೇಮೆ, ನೀನು ನಿನ್ನಿಂದ. ನೆಕ್ಸ್ಟ್ ಹಿ ಅವನು ಆಬ್ಜೆಕ್ಟಿಗೆ ಬಂದರೆ ಹಿಮ್. ಹಿಮ್ ಇರೋದು ಸಬ್ಜೆಕ್ಟ್ ಬಂದರೆ ಹಿ. ಶಿ ಹರ್, ಹರ್ ಶಿ. ಶಿ ಸಬ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಹರ್. ಇಟ್ ಆಕ್ಟಿವ್ ವಾಯ್ಸ್, ಇಟ್ ಪ್ಯಾಸಿವ್ ವಾಯ್ಸ್.
ದೇ ದೆಮ್. ಅಂಡರ್ಸ್ಟ್ಯಾಂಡ್? ಪ್ರನೌನ್ಗಳನ್ನು ಚೇಂಜ್ ಮಾಡೋದು ಗೊತ್ತಿರಲಿ. ಪ್ರನೌನ್ ಚೇಂಜ್ ಮಾಡೋದು ಗೊತ್ತಿರಬೇಕು, ಹೆಲ್ಪಿಂಗ್ ವರ್ಬ್ ಇಡೋದು ಗೊತ್ತಾಗಿರಬೇಕು. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಈಸ್ ಬೀಯಿಂಗ್ ಮಾಡಿ. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗ್ತೀರಾ? ಈಸ್ ಬೀಯಿಂಗ್. ಇಲ್ಲಪ್ಪ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲಪ್ಪ, ಏನು ಮಾಡ್ತೀರಾ ಅಂದಾಗ ಅದೇ ಬರುತ್ತೆ. ಬ್ರಿಂಗಿಂಗ್ ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್. ಹಾಗಾಗಿ ಏನು ಮಾಡ್ತಾರೆ ನೀವು? ಇಲ್ಲಿ ಈಸ್ ಬರ್ದೆ ಮೇನ್ ವರ್ಬ್ ಬೀಯಿಂಗ್ ಅಂತ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಬಂತು. ಪಾಸ್ಟ್ ಕಂಟಿನ್ಯೂಸ್. ವಾಸ್ ಬ್ರಿಂಗಿಂಗ್ ಇತ್ತು, ಅವಾಗ ಏನು ಮಾಡ್ತೀರಾ? ವಾಸ್ ಬೀಯಿಂಗ್. ಆರ್ ಬ್ರಿಂಗಿಂಗ್ ಇತ್ತು, ಆರ್ ಬೀಯಿಂಗ್ ಬ್ರಾಟ್. ಈಸ್ ಬೀಯಿಂಗ್ ಬ್ರಾಟ್, ವಾಸ್ ಬೀಯಿಂಗ್ ಬ್ರಾಟ್, ವರ್ ಬೀಯಿಂಗ್ ಬ್ರಾಟ್. ಗೊತ್ತಿಲ್ಲ. ಓಕೆ. ನೆಕ್ಸ್ಟ್, ವಿ ಟು ಬಿ ವರ್ಬ್ ಇಲ್ಲಪ್ಪ, ಬೇರೆ ವರ್ಬ್ ಇದು. ಯಾವುದು? ಹ್ಯಾಸ್, ಹ್ಯಾವ್, ಹ್ಯಾಡ್ ಇನ್ ಥರ ಇದ್ರು. ಅವಾಗ ಏನು ಮಾಡ್ತೀರಾ ಹೇಳ್ತೀನಿ ನಾನು. ವಿ ಹ್ಯಾವ್ ಗಾನ್, we have done our work. ಅವಾಗ ಏನು ಮಾಡ್ತೀರಾ? ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಗಾನ್ ಮೇನ್ ವರ್ಬು, ಆಬ್ಜೆಕ್ಟ್ ಬಿಕಾಸ್ ಸಬ್ಜೆಕ್ಟ್. ಅವರ್ ವರ್ಕ್ ಈ ಕಡೆ ಬಂದರೆ ಅವರ್ ವರ್ಕೆ, ನಮ್ಮ ಕೆಲಸನೇ. ಇಲ್ಲಿ ವರ್ಕಿಗೆ ಪ್ರಾಮಿನೆನ್ಸ್ ಕೊಡ್ತೀವಿ, ಅವರ್ಗಲ್ಲ. ಬರೀ ಅವರ್ ಇದ್ದಿದ್ರೆ ಅವರ್ ಬರಲ್ಲ ಇಲ್ಲಿ ಯಾವುದೇ ಕೊನೆಗೆ. ಅವರ್ ವರ್ಕ್ ಇದೆ, ಅವರ್ ಬರೋದಲ್ಲಿ ಸಬ್ಜೆಕ್ಟಲ್ಲಿ ಬರುತ್ತೆ. ಇಲ್ಲಿ ಅವರ್ ವರ್ಕ್ ಇದೆ, ಇಲ್ಲಿ ವರ್ಕಿಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಅವರ್ ವರ್ಕ್. ನೆಕ್ಸ್ಟ್, ಹೆಲ್ಪಿಂಗ್ ವರ್ಬ್ ಬಿಡಬೇಕು. ಹ್ಯಾವ್ ಇದೆ, ಏನು ಮಾಡ್ತೀರಾ? ಇಲ್ಲಿ ಸಿಂಗ್ಯುಲರ್ ಇದೆ, ಅವಾಗ ಏನು ಮಾಡಬೇಕು? ಹ್ಯಾಸ್ ಬೀನ್ ಮಾಡಬೇಕು. ಏನು ಮಾಡಬೇಕು? ಹ್ಯಾಸ್ ಬೀನ್. ಬರೀ ಟು ಹ್ಯಾವ್ ವರ್ಬ್ಗಳಿದ್ರೆ ಬೀನ್ ಹಾಕಬೇಕು. ಅವರ್ ವರ್ಕ್ ಹ್ಯಾಸ್ ಬೀನ್, ಸಿಂಗ್ಯುಲರ್ ನಂಬರ್, ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ಹ್ಯಾಸ್ ಇಟ್ ಇದೆ. ಹ್ಯಾವ್ ಇಡ್ಬೋದಾಯ್ತಲ್ಲ ಸರ್? ಹ್ಯಾವ್ ಪ್ರೆಸೆಂಟ್ ಟೆನ್ಸು, ಹ್ಯಾಸ್ ಪ್ರೆಸೆಂಟ್ ಟೆನ್ಸು, ಯಾಕೆ ಹ್ಯಾಸ್ ಇಟ್ಟಿದ್ರೆ ಅಂತ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದು ನಮ್ಮ ಕೆಲಸ. ಅಂಡರ್ಸ್ಟ್ಯಾಂಡ್? ಅವರ್ ವರ್ಕ್ ಹ್ಯಾಸ್ ಬೀನ್, ಮೇನ್ ವರ್ಬ್ ಗಾನ್ ಬೈ. ವಿ ಇರೋದು ಆಬ್ಜೆಕ್ಟ್ ಬಂದರೆ ಏನಾಗುತ್ತೆ? ಅಸ್ ಆಗುತ್ತೆ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಇದ್ದರೆ ಯಾವ್ಯಾವ ಥರ ಚೇಂಜ್ ಮಾಡಬೇಕು ಅನ್ನೋ ಒಂದು ಟೇಬಲ್ ಹಾಕ್ತೀನಿ, ಅದನ್ನು ನೋಡ್ತಾ ಹೋಗಿ. ಈಗ ನೋಡಿ, ಆಕ್ಟಿವ್ ವಾಯ್ಸಲ್ಲಿ ಹ್ಯಾಸ್ ಇತ್ತು, ಹ್ಯಾವ್ ಇತ್ತು, ಹ್ಯಾಡ್ ಇತ್ತು ಇದ್ದಾಗ ಏನು ಮಾಡೋ? ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ ಅಂದರೆ ಹ್ಯಾಸ್ ಇರೋದು ಹ್ಯಾಸ್ ಬೀನ್ ಅಂದರೆ ಸಬ್ಜೆಕ್ಟ್ ನೋಡ್ಕೊಂಡು ಇಡಬೇಕಾಗುತ್ತೆ ನೀವು. ಓಕೆ. ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಅಂಡರ್ಸ್ಟ್ಯಾಂಡ್? ಹ್ಯಾವ್ ಬೀನ್, ಹ್ಯಾಡ್ ಬೀನ್. ಆಕ್ಟಿವ್ ವಾಯ್ಸಲ್ಲಿ ಬೀನ್ ಫಾರ್ಮ್ ಇದ್ರೆ ಅಂದರೆ ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್ ಇದ್ರೆ ಆಕ್ಟಿವ್ ವಾಯ್ಸಲ್ಲಿ. ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ? ಹ್ಯಾಸ್ ಬೀನ್, ಹ್ಯಾವ್ ಬೀಯಿಂಗ್, ಹ್ಯಾಡ್ ಬೀಯಿಂಗ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಆಕ್ಟಿವ್ ವಾಯ್ಸಲ್ಲಿ ಹ್ಯಾಸ್, ಹ್ಯಾವ್, ಹ್ಯಾಡ್ ಇದ್ರೆ ಬೀನ್ ಫಾರ್ಮ್ ಪ್ಯಾಸಿವ್ ವಾಯ್ಸಲ್ಲಿ. ಆಕ್ಟಿವ್ ವಾಯ್ಸಲ್ಲಿ ಬೀನ್ ಫಾರ್ಮ್ ಇದ್ರೆ ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ಫಾರ್ಮ್ ಮಾಡಿ ಅಷ್ಟೇ. ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್ ಮಾಡಿ, ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್ ಮಾಡಿ. ಆದರೆ ಹ್ಯಾಸ್ ಇರೋದು ಹ್ಯಾಡ್ ಇಟ್ಟು ತಪ್ಪು ಮಾಡಬೇಡಿ, ಟೆನ್ಸ್ ಚೇಂಜ್ ಆಗಲ್ಲ. ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್, ಹ್ಯಾವ್ ಇದ್ರೆ ಹ್ಯಾವ್ ಬೀನ್ ಇದ್ರೆ ಹ್ಯಾವ್ ಬೀಯಿಂಗ್, ಹ್ಯಾಡ್ ಇದ್ರೆ ಹ್ಯಾಡ್ ಬೀನ್ ಇದ್ರೆ ಹ್ಯಾಡ್ ಬೀಯಿಂಗ್. ಈ ಥರ ಏನು ಮಾಡ್ಬೇಕು? ನೀವು ಚೇಂಜ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಓಕೆ. ಇದು ಸರಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಫಾರ್ಮಲ್ಲಿ ಯಾವ ಥರ ಮಾಡಬೇಕು? ಯಾಕಂದ್ರೆ ಮೇನ್ ವರ್ಬನ್ನು ನಾವು ಪಿಯಲ್ಲಿ ಇಡೋ ಕಾರಣ ಈ ಥರ ಎಲ್ಲ ಚೇಂಜ್ ಮಾಡ್ತೀವಿ ನಾವು, ಅಷ್ಟೇ ಉದ್ದೇಶ. ಹಂಗಂತ ಹೇಳ್ಬಿಟ್ಟು ಚೇಂಜನ್ನು ನಾವು ಪ್ರೆಸೆಂಟ್ ಇರೋದು ಪಾಸ್ಟ್ ಇರೋದು ಫ್ಯೂಚರ್ ಇವ್ಯಾವನ್ನೂ ಮಾಡೋಂಗಿಲ್ಲ. ನೆಕ್ಸ್ಟ್, ವಿಲ್, ಶೆಲ್, ಕೆನ್ನು, ಕುಡ್ಡು, ವುಡ್ಡು, ಮಾಡೆಲ್ ಆಕ್ಸಲರೀಸ್ ಇದ್ದರೆ ಏನು ಮಾಡಬೇಕು? ಇವೆಲ್ಲ ಏನಾಗ್ತವೆ? ಬಿ ಆಗ್ತವೆ. ಅಂದರೆ ವಿಲ್ ಇದ್ದರೆ ವಿಲ್ ಬಿ, ಶೆಲ್ ಬಿ, ವಿಲ್ ಇದ್ದರೆ ವಿಲ್ ಬಿ, ಶೆಲ್ ಇದ್ದರೆ ಶೆಲ್ ಬಿ, ಕೆನ್ ಇದ್ದರೆ ಕೆನ್ ಬಿ, ಕುಡ್ ಇದ್ದರೆ ಕುಡ್ ಬಿ, ವುಡ್ ಇದ್ದರೆ ವುಡ್ ಬಿ.
ವುಡ್ ಬಿನೂ ಆಗ್ಬಿಡುತ್ತೆ ನಿಮ್ಮಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಹೋದರೆ. ವಿಲ್ ಬಿ, ಶೆಲ್ ಬಿ, ಕುಡ್ ಬಿ, ಮೇ ಬಿ ಇವು ಆಕ್ಟಿವ್ ವಾಯ್ಸಲ್ಲಿದ್ದರೆ ಏನು ಮಾಡ್ತೀರಿ ಮತ್ತೆ ಪ್ಯಾಸಿವ್ ವಾಯ್ಸಿಗೆ ವಿಲ್ ಬೀಯಿಂಗ್, ಶೆಲ್ ಬೀಯಿಂಗ್, ವುಡ್ ಬೀಯಿಂಗ್, ಕುಡ್ ಬೀಯಿಂಗ್, ಕೆನ್ ಬೀಯಿಂಗ್ ಮಾಡಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ವಿಲ್ ಇದ್ದರೆ ವಿಲ್ ಬಿ ಮಾಡಿ, ಆಕ್ಟಿವ್ ವಾಯ್ಸಲ್ಲಿ ವಿಲ್ ಇದ್ದರೆ ಪ್ಯಾಸಿವ್ ವಾಯ್ಸ್ಗೆ ವಿಲ್ ಬಿ ಮಾಡಿ, ವಿಲ್ ಬಿ ಅಲ್ಲಿ ಆಕ್ಟಿವ್ ವಾಯ್ಸಲ್ಲೇ ಇದ್ದರೆ ಪ್ಯಾಸಿವ್ ವಾಯ್ಸ್ಗೆ ವಿಲ್ ಬೀಯಿಂಗ್ ಮಾಡಿ ಅಷ್ಟೇ. ಅಂಡರ್ಸ್ಟ್ಯಾಂಡ್? ಸೊ ಈ ಥರ ಚೇಂಜ್ ಮಾಡಬೇಕು. ಯಾವುದು ಹ್ಯಾಸ್, ಹ್ಯಾವ್, ಹ್ಯಾಡು ಮತ್ತು ಮಾಡಲ್ ಆಕ್ಸಿಲರೀಸನ್ನು ಚೇಂಜ್ ಮಾಡೋದು ಗೊತ್ತಿರಲಿ. ನೆಕ್ಸ್ಟ್ ಟು ಬಿ ವರ್ಬ್ಸ್ನ ಹೆಂಗೆ ಚೇಂಜ್ ಮಾಡ್ಬೇಕು ಇದ್ರಿ ಅಂತಂದರೆ ಏನಿಲ್ಲ, ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಏನು ಮಾಡಬೇಕು, ಈಸ್ ಬೀಯಿಂಗ್ ಮಾಡಿ ಮೇನ್ ಪಿ ಪಿ ಪಾಸ್ಟ್ ಪಾರ್ಟ್ಸ್ ಫಾರ್ಮಲ್ಲಿ ಇಡಿ. ಅಂಡರ್ಸ್ಟ್ಯಾಂಡ್? ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ವಾಸ್ ಮಾಡಿ ಬೀಯಿಂಗ್ ಮಾಡಿ ಮೇನ್ ವರ್ಬನ್ನು ಪಿ ಪಿ ಎಲ್ಲಿ ಇಡಿ ಅಷ್ಟೇ. ಓಕೆ, ಹಾಗಾದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೆಲ್ಪಿಂಗ್ ವರ್ಬ್ ಇದ್ದರೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿ ನಿಮಗೆ ಪರ್ಫೆಕ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. The formula of active voice is subject plus verb plus object. The formula of the passive voice is subject plus helping verb plus main verb in PP form, means past participle form plus by preposition plus object. Here ನೋಡಿ, ನಾವು ಒಂದು ಸೆಂಟೆನ್ಸನ್ನು ಒಂದೇ ಆಬ್ಜೆಕ್ಟ್ ಇದ್ರೆ ನೋ ಪ್ರಾಬ್ಲಮ್. ಆಬ್ಜೆಕ್ಟಲ್ಲಿ 2 ಟೈಪ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ಇಡಬೇಕು ನಾವು ಸಬ್ಜೆಕ್ಟ್ ಪ್ಲೇಸಲ್ಲಿ ಅಂತ. ಹಾಗಾಗಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಇಡಬೇಕಾಗುತ್ತಪ್ಪ ಅಂತಂದರೆ ಡೈರೆಕ್ಟ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಇಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಐಡೆಂಟಿಫೈ ದ ಸೆನ್ಸ್ ಆಫ್ ದಿ ವರ್ಡ್ಸ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್. ರಾಮ್ ಈಸ್ ಅ ಸಬ್ಜೆಕ್ಟ್. ಹ್ಯಾಸ್ ಥ್ರೌನ್, ಹ್ಯಾಸ್ ಈಸ್ ಹೆಲ್ಪಿಂಗ್ ವರ್ಬ್, ಥ್ರೌನ್ ಈಸ್ ಮೇನ್ ವರ್ಬ್. ದಿ ಬಾಲ್ ಇನ್ ಟು ದಿ ಗ್ರೌಂಡ್, ಹಿಯರ್ ದಿ ಬಾಲ್ ಈಸ್, ನೋಡಿ ಇಲ್ಲಿ ರಾಮ್ ಹ್ಯಾಸ್ ಥ್ರೌನ್ ದ ಬಾಲ್, ರಾಮ್ ಏನ್ ಮಾಡ್ತಾ ಬಾಲ್ ಅನ್ನ ಎಸ್ದ, ಇಲ್ಲಿ ಬಾಲ್ ಏನ್ ಮಾಡ್ತಾ ಇದೆ ಆಕ್ಷನ್ ಅನ್ನ ರಿಸೀವ್ ಮಾಡ್ತಾ ಇದೆ. ಹಿಯರ್ ದ ಮೇನ್ ವರ್ಬ್ ಸೇಸ್ ದಿ ವರ್ಕ್ ಆಫ್ ದಿ ಸಬ್ಜೆಕ್ಟ್. ದಿ ಮೇನ್ ವರ್ಬ್ ಹ್ಯಾಸ್ ಅನ್ ಆಕ್ಷನ್ ಈಸ್ ಆಫ್ ದಿ ಸಬ್ಜೆಕ್ಟ್, ಆಕ್ಷನ್ ರಿಸೀವ್ಸ್ ದ ವರ್ಡ್ ಈಸ್ ಕಾಲ್ಡ್ ದ ಡೈರೆಕ್ಟ್ ಆಬ್ಜೆಕ್ಟ್. ದೆನ್ ಇನ್ನು ಉಳಿದ ಭಾಗ ಇದೆಯಲ್ಲ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಅಂದ್ರೆ ರಾಮನು ಬಾಲನ್ನು ಎಸೆದನು, ರಾಮ ಏನ್ ಎಸ್ತಾ, ಬಾಲನ್ನು ಎಸ್ತಾ, ಬಾಲ್ ಏನ್ ಮಾಡ್ತಾ ಇದೆ ಕ್ರಿಯೆಯನ್ನ ಸ್ವೀಕರಿಸ್ತಾ ಇದೆ. ಎಲ್ಲಿ ಎಸ್ತಾ ಅನ್ನೋದಿದೆಯಲ್ಲ ಅದು ಪರೋಕ್ಷ ಕರ್ಮ, ಏನ್ ಎಸ್ತಾ ಅನ್ನೋದಿದೆಯಲ್ಲ ಅದು ನೇರ ಕರ್ಮ, ಎಸ್ತಿರೋದು ಬಂದು ಕ್ರಿಯಾಪದ, ಯಾರು ಎಸ್ತರು ಅನ್ನೋದು ಕರ್ತೃಪದ. ಅಂಡರ್ಸ್ಟ್ಯಾಂಡ್? ಈಗ we have to be follow the rules of the active voice to passive voice. Formula is subject plus helping verb plus main verb in PP form plus direct object plus indirect object. First ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾವ್ದು ಇಡಬೇಕು, ಇಲ್ಲಿ ಆಬ್ಜೆಕ್ಟ್ ಎಷ್ಟಿದಾವೆ, 2 ಇದಾವೆ ಇಲ್ಲಿ. ಅಂದ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ. ಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ಯಾವ ತರ ಐಡೆಂಟಿಫೈ ಮಾಡ್ಬೇಕಂದ್ರೆ ಒಂದು ನೌನ್ ಆರ್ ಪ್ರೊನೌನ್ ವೈಸ್ ಅಲ್ಲಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ಆಕ್ಷನ್ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ನೌನ್ ಅಥವಾ ಪ್ರೊನೌನ್. ದಿ ಬಾಲ್ ಏನಾಗಿದೆ, ಥ್ರೌನ್ ಅನ್ನ ರಿಸೀವ್ ಮಾಡ್ಕೊಂಡಿದೆ ಆಕ್ಷನ್ ಅನ್ನು, ಹಾಗಾಗಿ ಇದು ಡೈರೆಕ್ಟ್ ಆಬ್ಜೆಕ್ಟ್. ಫಸ್ಟ್ ದಿ ಬಾಲ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಡ್ತೀನಿ ನಾನು. ಓವರ್, ಮುಗೀತು. ಇನ್ನು ಉಳಿದ ಭಾಗ ಏನು, ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಅನ್ನ ಇಡಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ, ಹೆಲ್ಪಿಂಗ್ ವರ್ಬ್ ಇದ್ರೆ ಏನ್ ಮಾಡ್ಬೇಕಂತ ಹೇಳಿದ್ದೆ, ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್ ಇಡಿ, ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್ ಇಡಿ ಅಂತ ಹೇಳಿದೆ. ಹ್ಯಾವ್ ಇದ್ರೆ ಹ್ಯಾವ್ ಬೀನ್ ಇಡಿ, ಹ್ಯಾವ್ ಬೀನ್ ಇದ್ರೆ ಹ್ಯಾವ್ ಬೀಯಿಂಗ್ ಇಡಿ ಅಂತ. ಈಗ ಹ್ಯಾಸ್ ಇದೆ, ಏನ್ ಮಾಡ್ತೀನಿ ನಾನು, ಹ್ಯಾಸ್ ಬೀನ್ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್, ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್ ನಂಬರ್ ದಿ ಬಾಲ್. ಹಾಗಾಗಿ ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ದಿ ಬಾಲು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ನಾವೇನ್ ಮಾಡಬೇಕು, ಎಸ್ ಫಾರ್ಮ್ ಅನ್ನ ಬರೀಬೇಕು. ಹ್ಯಾಸ್ ಬೀನ್, ಹ್ಯಾಸ್ ಇದೆ ಹ್ಯಾಸ್ ಬೀನ್. ನೆಕ್ಸ್ಟ್ ಸಬ್ಜೆಕ್ಟ್ ಓವರ್, ಹೆಲ್ಪಿಂಗ್ ವರ್ಬ್ ಓವರ್, ದೆನ್ ಮೇನ್ ವರ್ಬ್, ಇದು ಮುಗಿತಿದ್ದು ಈ ಕೆಲಸ. ನೆಕ್ಸ್ಟ್ ಮೇನ್ ವರ್ಬ್ ಇದೆಯಲ್ಲ, ಮೇನ್ ವರ್ಬ್ ಅನ್ನ ಪಿ ಪಿ ಎಲ್ ಇಡಬೇಕು. ಇದು ಆಲ್ರೆಡಿ ಪಿ ಪಿ ಎಲ್ ಇದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಟು ಹ್ಯಾವ್ ವರ್ಬ್ಗಳ ಮುಂದೆ ಮೇನ್ ವರ್ಬ್ ಏನಾಗಿರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾಗಿ ಇದು ಪಿ ಪಿ ಎಲ್ ಇದೆ, ಥ್ರೋ, ಥ್ರೂ, ಥ್ರೋನ್. ನೆಕ್ಸ್ಟ್ ಮೇನ್ ವರ್ಬ್ ನಮ್ಮ ವರ್ಕ್ ಮುಗೀತು, ಇಲ್ಲಿವರೆಗೂ ಆತ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ. ನೆಕ್ಸ್ಟ್ ಇನ್ನು ಉಳಿದ ಭಾಗ ಯಾವುದು, ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ. ಇಲ್ಲಿ ನಾವು ಈ ಸಬ್ಜೆಕ್ಟ್ ಅನ್ನು ಆಬ್ಜೆಕ್ಟ್ ಇಡೋದಕ್ಕಿಂತ ಮುಂಚೆ ಇನ್ನು ಉಳಿದ ಭಾಗವನ್ನು ಕಂಪ್ಲೀಟ್ ಮಾಡ್ಕೊಬೇಕು. ದಿ ಬಾಲ್ ಹ್ಯಾಸ್ ಬೀನ್ ಥ್ರೋನ್, ಬಾಲು ಎಸೆಯಲ್ಪಟ್ಟಿತ್ತು ಎಲ್ಲಿ, ಟು ದಿ ಗ್ರೌಂಡ್, ಇನ್ ಟು ದಿ ಗ್ರೌಂಡ್, ಸಾರಿ, ಇನ್ ಟು ದಿ
ಗ್ರೌಂಡ್. ಇದೆಲ್ಲ ಮುಗಿದ ನಂತರ ಯಾರಿಂದ? ಬೈ ರಾಮ್. ನೋಡಿ, ರಾಮ್ ಹ್ಯಾಸ್ ಥ್ರೋನ್ ದ ಬಾಲ್ ಇನ್ ಟು ದಿ ಗ್ರೌಂಡ್. ರಾಮನು ಬಾಲನ್ನು ಗ್ರೌಂಡ್ ಒಳಗಡೆ ಏನು ಮಾಡ್ದ? ಎಸ್ದ. ಇಲ್ಲಿ ನೋಡಿ, ದಿ ಬಾಲ್ ಹ್ಯಾಸ್ ಬೀನ್ ಥ್ರೋನ್ ಇನ್ ಟು ದಿ ಗ್ರೌಂಡ್ ಬೈ ರಾಮ್. ಬಾಲು ರಾಮನಿಂದ ಎಸೆಯಲ್ಪಟ್ಟಿತು, ಅಂದರೆ ಆ ಆಕ್ಷನ್ ಅನ್ನು ಪಡ್ಕೊಳ್ತು. ಯಾರಿಂದ? ಬೈ ರಾಮನಿಂದ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಈಸ್ ದ ಪ್ಯಾಸಿವ್ ವಾಯ್ಸ್, ದಿಸ್ ಒನ್ ಈಸ್ ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇನ್ PP ಫಾರ್ಮ್ ಪ್ಲಸ್ ಬೈ ಪ್ರಿಪೋಸಿಷನ್ ದೆನ್ ಆಬ್ಜೆಕ್ಟ್. ಫ್ರೆಂಡ್ಸ್, ನಾವು ಆಗಲೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಾವು ನೋಡಿದ್ವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೊಟ್ಟರೆ ಹೇಗೆ ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಇದ್ದರೆ ಅಂತ ನೋಡಿರಿ. ಫಸ್ಟ್ ಮತ್ತೆ ಐಡೆಂಟಿಫೈ ಮಾಡಿ ಹಾಕ್ಕೊಳ್ಳಿ. ಸಬ್ಜೆಕ್ಟಲ್ಲಿದೆ, ಇದೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬು ರೆಡಿ ಇದೆ, ಮೇನ್ ವರ್ಬು ರೆಡಿ ಇದೆ, ದೆನ್ ಆಬ್ಜೆಕ್ಟು ಇದೆ. ಇನ್ನೇನು ಡೈರೆಕ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟ್ನ ಡೈರೆಕ್ಟೇ ಇದೆ. ಓಕೆ, ಆಲ್ರೆಡಿ ಇದು ಕ್ಯಾಮರಾ ಆಕ್ಷನ್ ರಿಸೀವ್ ಮಾಡ್ತಾ ಇದೆ. ಈಗ ನಾವು ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟು. ಆಬ್ಜೆಕ್ಟ್ ಕ್ಯಾಮ್ರಾ, ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂತೀಗ. ನಮಗೆ ಬೇಕಾಗಿರೋದು ಹೆಲ್ಪಿಂಗ್ ವರ್ಬ್ ಫಾರ್ಮುಲಾ ಗೊತ್ತಲ್ವಾ? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದೆ ಇಲ್ಲಿ, ಇದೆ. ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್ ಹಾಕಿ ಅಂತ ಹೇಳ್ದೆ ನಾನು. ಹ್ಯಾಸ್ ಬೀನ್ ಇದ್ರೆ ಏನಾಗಬೇಕು? ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್ ಇಡಿ ಅಷ್ಟೇ. ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್. ಹ್ಯಾಸ್ ಬೀನ್ ಬಿಕಮ್ ಇನ್ ಪ್ಯಾಸಿವ್ ವಾಯ್ಸ್ ಹ್ಯಾಸ್ ಬೀಯಿಂಗ್. When has is there in active voice, we have to change the helping verb as has been. Understand? Has become has been become has being. ಯಾಕೆ ಹ್ಯಾಸ್ ಬೀಯಿಂಗ್ ಇಟ್ಟೆ ING ಫಾರ್ಮ್ ಇಟ್ಟೆ ಅಂತಂದರೆ, ನಾವು ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟ್ಸ್ ಫಾರ್ಮಲ್ಲಿ ಬರೀಬೇಕು. ಅಂದರೆ ಈ ING ನಾವು ಏನು ಮಾಡಬೇಕು? ಅರ್ಥ ಕೆಡ್ದಂಗೆ ಈ ಪ್ಲೇಸಲ್ಲಿ ಇಟ್ಟಿದ್ದು ಅಷ್ಟೇ. ಬೀಯಿಂಗ್, ಬಿ ಅಂದರೆ ಟು ಬಿ ವರ್ಬ್, ING ಇಂಗ್. ಟು ಬಿ ವರ್ಬ್ ING ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ. ಇಲ್ಲಿ ಹ್ಯಾಸ್ ಬೀಯಿಂಗ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕ್ಯಾಮ್ರಾ ಹ್ಯಾಸ್ ಬೀಯಿಂಗ್ ಬೈಗೆ PP ಫಾರ್ಮ್, ಪಾಸ್ಟ್ ಪಾರ್ಟ್ಸ್ ಫಾರ್ಮ್ ಏನು? ಬೈ, ಬಾಟ್, ಬಾಟ್ ರೆಗ್ಯುಲರ್. BOUGHT. ರಮೇಶ್ ಕ್ಯಾಮರಾ ಹ್ಯಾಸ್ ಬೀಯಿಂಗ್ ಬಾಟ್ ಬರೆದ್ಬಿಟ್ಟೆ. ಇಲ್ಲಿ ಬೈಯಿಂಗ್ ಆಯಿತು, ಹ್ಯಾಸ್ ಬೀನ್ ಆಯಿತು. ನೆಕ್ಸ್ಟ್ ಉಳಿದಿದ್ದೇನು? ಶಿ. ಅಂದರೆ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಜಾಗದಲ್ಲಿ ಬರೆಯೋದಕ್ಕಿಂತ ಮುಂಚೆ ಬೈ ಪ್ರಿಪೋಸಿಷನ್ನ ಇಡಬೇಕು. ಬೈ ಶಿ ಇರೋದು ಆಬ್ಜೆಕ್ಟ್ ಬಂದರೆ ಏನಾಗುತ್ತೆ? ಪ್ರೊನೌನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಸಬ್ಜೆಕ್ಟ್ ಕೇಸಲ್ಲಿ ಶಿ ಇರುತ್ತೆ, ಆಬ್ಜೆಕ್ಟ್ಗೆ ಹೋದರೆ ಏನಾಗುತ್ತದೋ ಹರ್ ಆಗುತ್ತೆ ಅಂತ. ಹರ್. ಸಿ ಶಿ ಹ್ಯಾಸ್ ಬೀನ್ ಬೈಯಿಂಗ್ ಎ ಕ್ಯಾಮ್ರಾ. ಅವಳು ಕ್ಯಾಮ್ರಾವನ್ನು ಕೊಂಡ್ಕೊಳ್ತಾ ಇದ್ದಾಳೆ. ಕ್ಯಾಮ್ರಾ ಹ್ಯಾಸ್ ಬೀನ್ ಬಾಟ್ ಬೈ ಹರ್. ಅವಳಿಂದ ಕ್ಯಾಮರಾವು ಕೊಳ್ಳಲಿಕ್ಕೆ ಸಹಕಾರಿಯಾಯಿತು, ಕೊಳ್ಳಲ್ಪಟ್ಟಿತು ಅಂತ ಅರ್ಥ. ಓಕೆ, ಸೊ ಹೀಗೆ. ಮತ್ತು ಈಗ ಹ್ಯಾಸ್ ಬೀನ್, ಹ್ಯಾಸ್ ಇದ್ರೆ ಹ್ಯಾಸ್ ಬೀನ್, ಹ್ಯಾಸ್ ಬೀನ್ ಇದ್ರೆ ಹ್ಯಾಸ್ ಬೀಯಿಂಗ್ ಮಾಡೋದು ಹೇಳ್ಕೊಟ್ಟೆ ನಾನು. ಈಗ ಮಾಡಲ್ ಹೆಲ್ಪಿಂಗ್ ವರ್ಬ್ಸ್ ಇದ್ರೆ ಯಾವ ಥರ ಮಾಡಬೇಕು? ಇದನ್ನ ಎಕ್ಸಾಂಪಲ್ಸ್ ತಗೊಳ್ಳಿ. ಶಿ ವಿಲ್ ಬೈ ಕ್ಯಾಮರಾ. ಶಿ ವಿಲ್ ಬೈ ಎ ಕ್ಯಾಮರಾ ಇನ್ ಎ ಶಾಪ್. ಯಾವುದೋ ಒಂದು ಅಂಗಡಿಯಲ್ಲಿ ಶಾಪಲ್ಲಿ ಕ್ಯಾಮ್ರಾವನ್ನು ಕೊಂಡುಕೊಳ್ತಾಳೆ. ಈಗ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆಬ್ಜೆಕ್ಟ್. ಇದು ಆಬ್ಜೆಕ್ಟ್. ಇದು ಎಂಥ ಆಬ್ಜೆಕ್ಟ್? ಆ್ಯಕ್ಷನ್ ರಿಸೀವ್ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ, ಡೈರೆಕ್ಟ್ ಆಬ್ಜೆಕ್ಟ್. ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಫಸ್ಟ್ ಯಾವ್ದು ಇಡಬೇಕು? ಡೈರೆಕ್ಟ್ ಆಬ್ಜೆಕ್ಟ್ ಕ್ಯಾಮ್ರಾ. ಓಕೆ, ಡೈರೆಕ್ಟ್ ಆಬ್ಜೆಕ್ಟ್ ಕ್ಯಾಮ್ರಾ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂತು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬಿಡಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ? ಇದೆ. ಮಾಡೆಲ್ ಆಕ್ಸಿಲರಿ ಇದೆ. ವಿಲ್ ಇದ್ರೆ ಏನು ಮಾಡ್ಬೇಕಂತ ಹೇಳಿದ್ದೆ? ವಿಲ್ ಬಿ ಹಾಕಬೇಕು. ವಿಲ್ ಬಿ ಇದ್ರೆ ಏನು ಮಾಡಬೇಕು? ವಿಲ್ ಬೀಯಿಂಗ್ ಮಾಡಬೇಕು. ಇಲ್ಲಿ ವಿಲ್ ಇದೆ, ವಿಲ್ ಬಿ. ನೆಕ್ಸ್ಟ್ ಮೇನ್ ವರ್ಬ್ ಏನೇನು ಮಾಡ್ಬೇಕು ನೀವು? PP. ಬಾಟ್. ಬೈ ಇದ್ರೆ ಬಾಟ್, BOUGHT. ನೆಕ್ಸ್ಟ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇನ್ PP ಫಾರ್ಮ್. ನೆಕ್ಸ್ಟ್ ನೋಡಿದ ಯಾವುದಾದ್ರೂ ಇದೆಯಾ ಈ ಪ್ಲೇಸಲ್ಲಿ ಅಂತಂದರೆ ಇಂಡೈರೆಕ್ಟ್ ಆಬ್ಜೆಕ್ಟ್. ಇನ್ ಎ ಶಾಪ್. ನೋಡಿ, ಕ್ಯಾಮರಾ ವಿಲ್ ಬಿ ಬಾಟ್ ಇನ್ ಎ ಶಾಪ್ ಬೈ, ಎಲ್ಲಾದರೂ ಇಡ್ಬೋದು. ಇನ್ ಎ ಶಾಪ್ ಬೈ ಯಾರಿಂದ? ಶಿ ಇರೋದ ಕಡೆಗೆ ಬಂದರೆ ಹರ್ರ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಐ ಬಿಕಮ್ ಮೀ, ವಿ ಬಿಕಮ್ ಅಸ್, ಯು ಬಿಕಮ್ ಯು, ಹಿ ಬಿಕಮ್ ಹಿಮ್, ಶಿ ಬಿಕಮ್ ಹರ್, ಇಟ್ ಬಿಕಮ್ ಇಟ್, ದೇ ಬಿಕಮ್ ದೆಮ್. ಇದು ಗೊತ್ತಿಲ್ಲ. ಪ್ರೊನೌನ್ಸು, ಸಬ್ಜೆಕ್ಟ್
ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಹೋದ್ರೆ ಏನಾಗುತ್ತೆ, ಆಬ್ಜೆಕ್ಟಲ್ಲಿರ್ತಕ್ಕಂತಹ ಒಂದು ಪ್ರನೌನ್ ಸಬ್ಜೆಕ್ಟ್ ಬಂದರೆ ಯಾವ ಥರ ಚೇಂಜ್ ಆಗುತ್ತೆ. ಪ್ರನೌನ್ಗಳು ಚೇಂಜ್ ಆಗ್ತವೆ, ನೌನ್ಗಳೇನು ಚೇಂಜ್ ಆಗಲ್ಲ. ರಾಮ ಕೊನೆಗಿದ್ರೆ ಫಸ್ಟಿಗೆ ಬಂದರೂ ರಾಮನೇ ಆಗೋದು, ಆದರೆ ಪ್ರನೌನ್ಗಳು ಹಾಗಲ್ಲ. ಅಂಡರ್ಸ್ಟ್ಯಾಂಡ್? ಕೇಸ್ ವೈಸ್ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು. ಓಕೆ, ನಾವು ಮಾಡಲ್ ಆಕ್ಸಿಲರೀಸ್ ಮತ್ತೆ ಇಲ್ಲಿ ವಿಲ್ ಬಿ ತಪ್ಪ. ಅವಾಗ ಏನು ಮಾಡ್ತೀರಾ, ಕ್ಯಾಮರಾ ವಿಲ್ ಬಿ ಇಂಗ್ ಬಾಟ್ ಇನ್ ಎ ಶಾಪ್ ಬೈ ಹರ್ ಅಂತ, ಅಥವಾ ಕ್ಯಾಮರಾ ವಿಲ್ ಬಿ ಇಂಗ್ ಬಾಟ್ ಬೈ ಹರ್ ಇನ್ ಎ ಶಾಪ್ ಅಂತ ಬರೆದ್ರು ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಟ್ ಸ್ಟೂಡೆಂಟ್ಸ್, ನಿಮಗೆ ಹೆಲ್ಪಿಂಗ್ ವರ್ಬ್ ಇದ್ದರೆ ಏನು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೆ ನಾನು. ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ. ಟು ಹ್ಯಾವ್ ವರ್ಬ್ ಬಂದು ಅಂತಂದರೆ ಹ್ಯಾಸ್ ಇದ್ದರೆ ಹ್ಯಾಸ್ ಬಿನ್ ಮಾಡಿ. ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾಸ್ ಇದ್ದರೆ ಪ್ಯಾಸಿವ್ ವಾಯ್ಸ್ಗೆ ಹ್ಯಾಸ್ ಬಿನ್ ಮಾಡಿ. ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾಸ್ ಬೀನ್ ಇದ್ದರೆ ಪ್ಯಾಸಿವ್ ವಾಯ್ಸ್ಗೆ ಹ್ಯಾಸ್ ಬೀನ್ ಅಂತ ಇಡಿ. ಹ್ಯಾಡ್ ಇದ್ದರೆ ಹ್ಯಾಡ್ ಬೀನ್ ಮಾಡಿ, ಹ್ಯಾಡ್ ಬೀನ್ ಇದ್ದರೆ ಹ್ಯಾಡ್ ಬೀಯಿಂಗ್ ಮಾಡಿ. ಇದು ವಿಲ್ ಇದ್ದರೆ ವಿಲ್ ಬಿ ಮಾಡಿ, ವಿಲ್ ಬಿ ಇದ್ದರೆ ವಿಲ್ ಬೀಯಿಂಗ್ ಮಾಡಿ. ಶೆಲ್ ಇದ್ದರೆ ಶೆಲ್ ಬಿ ಮಾಡಿ, ಶೆಲ್ ಬಿ ಇದ್ದರೆ ಶೆಲ್ ಬೀಯಿಂಗ್ ಮಾಡಿ. ಈ ಥರ ಕುಡ್ ಇದ್ದರೆ ಕುಡ್ ಬಿ ಮಾಡಿ, ಕುಡ್ ಬಿ ಇದ್ದರೆ ಕುಡ್ ಬೀಯಿಂಗ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಪ್ರೆಸೆಂಟ್ ಇರೋದು ಪಾಸ್ಟ್ ಮಾಡೋದು, ಪಾಸ್ಟ್ ಇರೋದು ಬೇರೆ ಏನೋ ಥರ ಫ್ಯೂಚರ್ ಲೆವೆಲಲ್ಲಿ ಹೋಗೋದು ತಪ್ಪು ಮಾಡೋಕ್ಕೋಗ್ಬೇಡಿ. ಇಲ್ಲಿ ಕಾಲಗಳು ಚೇಂಜ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಸಮಸ್ಯೆ ಏನಪ್ಪ ಅಂತಂದರೆ, ನಮಗೆ ಹೆಲ್ಪಿಂಗ್ ವರ್ಬ್ಗಳ ಒಂದು ಜ್ಞಾನ ನಮ್ಗೆ ಇರಬೇಕಾಗುತ್ತೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ಗಳನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋದೆ ನಾನು. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು? ಹೆಲ್ಪಿಂಗ್ ವರ್ಬ್ ಕೆಲಸ ಏನು? ಮೇನ್ ವರ್ಬ್ ಯಾವ ಕಾಲದಲ್ಲಿದೆ ಅಂತ ಹೇಳೋದಕ್ಕೆ ತಾನು ಬಳಸೋದು. ಹಾಗಾದರೆ ಮೇನ್ ವರ್ಬನ್ನು ನೋಡಿ ನಾವು ಹೆಲ್ಪಿಂಗ್ ವರ್ಬ್ ತೊಗೊಬೇಕು. ಅಂಡರ್ಸ್ಟ್ಯಾಂಡ್? ಮೇನ್ ವರ್ಬನ್ನು ಫಾಲೋ ಮಾಡೋದು ಹೆಲ್ಪಿಂಗ್ ವರ್ಬು. ಫಾಲೋ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಮೇನ್ ವರ್ಬ್ ನೋಡಿ. ಮೇನ್ ವರ್ಬ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನೋಡಿ ಮತ್ತು ಸಬ್ಜೆಕ್ಟ್ ಅನುಗುಣವಾಗಿ ನಾವು ಇಡ್ತಾ ಹೋಗಬೇಕು. ಹಾಗಾದರೆ ನೋಡಿ, ಒಂದು ದೇ ಶಿಪ್ಡ್ ಎ ಕಾರ್ ಅಂತ ಕೊಟ್ಟಿದ್ದೆ ನಾನು. ಅವರು ಕಾರನ್ನು ಶಿಪ್ ಮಾಡಿದ್ರು ಅಂತ. ಸಬ್ಜೆಕ್ಟ್ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ದೇ ಬಂತು, ಶಿಪ್ಡ್ ವರ್ಬೋ, ಎ ಕಾರು ಆಬ್ಜೆಕ್ಟ್. ಎ ಕಾರ್ನ ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸಲ್ಲಿ ಇಡ್ತೀನಿ. ಎ ಕಾರ್, ಒಂದು ಕಾರು. ನೋಡ್ರಿ, ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ಈಸ್ ಹಾಕಬೇಕು. ಪಾಸ್ಟ್ ಟೆನ್ಸಲ್ಲಿದ್ದು ಇದು ಸಿಂಗ್ಯುಲರ್ ಆಗಿದ್ದರೆ ವಾಸ್ ಅಂತ ಹಾಕಬೇಕು. ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದು ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್, ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳು ವಸ್ತುಗಳಿದ್ದರೆ ಆರ್ ಅಂತ ಹೇಳಬೇಕು. ಮೇನ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿದ್ದು ಸಬ್ಜೆಕ್ಟು ಪ್ಲೂರಲ್ ನಂಬರ್ ಇದ್ದರೆ ವರ್ ಅಂತ ಹಾಕಬೇಕು. ಹಾಗಾದರೆ ನೋಡಿ, ಈಗ ಸಬ್ಜೆಕ್ಟ್ ಇಟ್ಟೆ, ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ಲಿ ಅಂತಂದರೆ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ನಾವೇನು ತಗೊಬೇಕು? ಟು ಬಿ ವರ್ಬ್ಸ್ ತಗೊಬೇಕು. ಟು ಬಿ ವರ್ಬ್ ಯಾವುವು? ಈಸ್, ಆಮ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ವಾಸ್ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್, ಆರ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್, ವರ್ ಪಾಸ್ಟ್ ಟೆನ್ಸ್ ಪ್ಲೂರಲ್. ಇದು ಶಿಪ್ಡ್ ಯಾವ ಟೆನ್ಸ್ ಇದು? ಪಾಸ್ಟ್ ಟೆನ್ಸ್. ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಬರುತ್ತಲ್ಲ ಸಹ. ಯಾವಾಗ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತಪ್ಪ ಅಂದರೆ ಇದರ ಹಿಂದೆ ಟು ಹ್ಯಾವ್ ವರ್ಬ್ ಇದ್ರೆ ಮಾತ್ರ ಪಾಸ್ಟ್ ಪಾರ್ಟಿಸಿಪಲ್, ಭೂತ ಕೃದ್ವಾಚಕ. ಹ್ಯಾಸ್, ಹ್ಯಾವ್, ಹ್ಯಾಡ್ ಇದ್ದರೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಇಲ್ಲಿ ಯಾವ ಇಲ್ಲ ಅಂದಾಗ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಶಿಪ್ಡ್ ಯಾವ ಟೆನ್ಸ್ ಇದು? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್, ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಈಸ್, ಆಮ್, ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ವಾಸ್. ಇಟ್ಬಿಡಿ, ಮುಗೀತಾ? ನೆಕ್ಸ್ಟ್ ಮೇನ್ ವರ್ಬ್ ಏನು ಮಾಡ್ತೀರಾ ನೀವು? ಪಿ ಪಿ ಎಲ್ ಶಿಪ್ಡ್. ಏನು ಸರ್ ನಮ್ಮ ಹತ್ರ ಕಾಮಿಡಿ ಮಾಡ್ತೀರಾ ನೀವು? ಟು ಹ್ಯಾವ್ ವರ್ಬ್ಗಳ ಮುಂದೆ ಮೇನ್ ವರ್ಬ್ ಪಿ ಪಿ ಎಲ್ ಇಡುತ್ತೆ ಅಂತ ಹೇಳ್ತೀರಾ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬಿಟ್ಟು ನೀವು ಪಿ ಪಿ ಫಾರ್ಮಲ್ಲಿ ಬರೆದಿದ್ರಲ್ಲ, ಇದು ಹೇಗೆ ಕತೆ ಅಂತ, ಇದು ಪ್ಯಾಸಿವ್ ವಾಯ್ಸ್. ಇಲ್ಲಿ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಜೊತೆಗೆ ಆಟ ಆಡ್ತಾ ಇಲ್ಲ, ಸಬ್ಜೆಕ್ಟ್ ಜೊತೆಗೆ ಆಟ ಆಡ್ತಾ ಇಲ್ಲ. ಸಬ್ಜೆಕ್ಟ್ ವೈಸ್ ಹೋದಾಗ ಸಬ್ಜೆಕ್ಟ್ ಜೊತೆಗೆ ನಾವು ಆಟ ಆಡಿದಾಗ ಮಾತ್ರ ಟು ಹ್ಯಾವ್ ವರ್ಬ್ಗಳ ಮುಂದೆ ಮೇನ್ ವರ್ಬ್ ಪಿ ಪಿ ಆಗಿರುತ್ತೆ. ಆಬ್ಜೆಕ್ಟ್ ಜೊತೆಗೆ ಆಟ ಆಡ್ತೀವಿ ಅಂತಂದರೆ ಇಲ್ಲಿ ಇವ್ರ ಪಾತ್ರ ಅಲ್ಲ, ಬದಲಾಗಿ ಇವ್ರ ಪಾತ್ರ. ಇಲ್ಲಿ ಎ ಕಾರ್ ವಾಸ್ ಶಿಪ್ಡ್ ಬೈ ದೆಮ್. ಈಗ ನಾವು ಆಕ್ಟಿವ್ ವಾಯ್ಸ್ ಮಾಡಿದಾಗ ಯಾವ ಥರ ಮಾಡ್ತೀವಿ ಅಂತ ನೋಡಿ. ಈಗ ಇದು ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ ನೋಡಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇನ್ ಪಿ ಪಿ ಫಾರ್ಮ್ ಪ್ಲಸ್ ಬೈ ಪ್ರಿಪೋಸಿಷನ್ ಪ್ಲಸ್ ಇದು ಪ್ರಿಪೋಸಿಷನ್ ಇದು. ನೆಕ್ಸ್ಟ್ ಆಬ್ಜೆಕ್ಟ್. ಈಗ ದೆಮ್ನ ಈ ಕಡೆ ತಗೊಂಬನ್ನಿ, ದೇ. ಫಾರ್ಮುಲಾ ಏನು? ಆಕ್ಟಿವ್ ವಾಯ್ಸ್ ಫಾರ್ಮುಲಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಷ್ಟೇ. ದೇ. ಈಗ ವಾಸ್ ಶಿಪ್ಡ್ ಇದೆ, ಏನು ಮಾಡ್ತೀರಿ ನೀವೀಗ? ವಾಸ್ ಬೇಕಾ ನಮಗೆ? ಇದು ಮೇನ್ ವರ್ಬ್ನ ಕಾಲವನ್ನು ಹೇಳ್ತಾ ಇದೆ. ಮೇನ್ ವರ್ಬ್ ಯಾವ ಟೆನ್ಸಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ, ವಾಸ್ ಅಷ್ಟೇ ಇಲ್ಲಿ. ಅಂಡರ್ಸ್ಟ್ಯಾಂಡ್? ಅವಾಗ ದೇ ಶಿಪ್ಡ್. ರೆಡಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಇಲ್ಲ, ಪಾಸ್ಟ್ ಟೆನ್ಸ್ ರೆಡಿ, ಸಿಂಪಲ್ ಪಾಸ್ಟ್. ಇದು ದೇ ಶಿಪ್ಡ್, ಮಾಮೂಲು ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್, ಎ ಕಾರ್. ನಾವು ಇದನ್ನೇ ಪ್ಯಾಸಿವ್ ವಾಯ್ಸ್ ಮಾಡಿದ್ದು. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ನೀವು
ಯೋಚನೆ ಮಾಡಿ ಸಬ್ಜೆಕ್ಟ್ ಅನುಗುಣವಾಗಿ ಸಿಂಗ್ಯುಲರೋ ಪ್ಲೂರಲ್ಲೋ ಅಂತ ನೋಡಿ, ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಂತ ನೋಡಿ, ಟು ಬಿ ವರ್ಬ್ ಅಲ್ಲಿ ಬರ್ತಕ್ಕಂಥ ಈಸ್, ಯಾಮು, ವಾಸ್, ಆರು, ವರ್ ಹಾಕ್ತಾ ಹೋಗಿ. ಈಸ್ ಬಂದು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ಯಾಮು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ಐ ಬಂದಾಗ ಮಾತ್ರ ಯಾಮ್ ಬರುತ್ತೆ. ವಾಸ್ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಎಲ್ಲದಕ್ಕೂ ಬರುತ್ತೆ. ನೆಕ್ಸ್ಟ್ ಆರ್ ಬಂದು ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ನಂಬರ್, ವಿ ಆರ್, ಯು ಆರ್, ದೇ ಆರ್ ಅಂತ. ನೆಕ್ಸ್ಟ್ ವರ್ರು ಅಷ್ಟೇ, ವಿ ವರ್, ದೇ ವರ್, ಅಂಡರ್ಸ್ಟ್ಯಾಂಡ್, ಯು ವರ್ ಅಂತ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ರೂಲ್ಸನ್ನು ಫಾಲೋ ಮಾಡಬೇಕು. ರೂಲ್ಸನ್ನು ಫಾಲೋ ಮಾಡ್ಬೇಕಂದ್ರೆ ನಿಮಗೆ ಫಸ್ಟ್ ಫಾರ್ಮುಲಾವನ್ನು ಗೊತ್ತಿರಬೇಕು. ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ ಚೆನ್ನಾಗಿ ಗಟ್ ಮಾಡ್ಕೊಳ್ಳಿ, ಬರ್ಕೊಂಡಿರ್ರಿ. ಸಬ್ಜೆಕ್ಟ್ ಪ್ಲೇಸ್, ಹೆಲ್ಪಿಂಗ್ ವರ್ಬ್ ಪ್ಲೇಸ್, ಮೇನ್ ವರ್ಬ್ ಬ್ರಾಕೆಟಲ್ಲಿ ಹಾಕೊಳ್ಳಿ. ಪಿ 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 ಅಂದ್ರೇನು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಭೂತ ಕೃದ್ವಾಚಕ, V3 ಫಾರ್ಮ್, ಅಂಡರ್ಸ್ಟ್ಯಾಂಡ್. ಪ್ಲೇಸ್ ಬೈ ಪ್ರಿಪೋಸಿಷನ್ ಪ್ಲೇಸ್, ಡೈರೆಕ್ಟ್ ಆಬ್ಜೆಕ್ಟ್ ಪ್ಲೇಸ್, ಇಂಡೈರೆಕ್ಟ್ ಆಬ್ಜೆಕ್ಟ್ ಪ್ಲೇಸ್, ಫುಲ್ ಸ್ಟಾಪ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರೂಲ್ಸನ್ನು ಫಾಲೋ ಮಾಡ್ತಾ ಹೋಗಿ. ರೂಲ್ಸನ್ನು ಫಾಲೋ ಮಾಡ್ತಾ 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 ನಿಮ್ಗೇನು ಗೊತ್ತಾಗುತ್ತೆ ಅಂದರೆ ಪ್ರನೌನ್ಗಳನ್ನು ಹೇಗೆ ಪ್ಲೇಸ್, ಸಬ್ಜೆಕ್ಟು ಆಬ್ಜೆಕ್ಟು, ಆಬ್ಜೆಕ್ಟು ಸಬ್ಜೆಕ್ಟ್ ಚೇಂಜ್ ಮಾಡೋದು ಗೊತ್ತಾಗಬೇಕು. ಮತ್ತು ಹೆಲ್ಪಿಂಗ್ ವರ್ಬ್ ಇದ್ದರೆ ಏನು ಹಾಕಬೇಕು, ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೆಳಗಡೆ ಕಾಮೆಂಟ್ ಮಾಡ್ತಾ ಹೋಗಿ, ಕ್ವಶನಿಂಗ್ ಮಾಡಿ ನನಗೆ ಇನ್ನೂ ಬ್ರೀಫ್ ಆಗೋದನ್ನು ಅರ್ಥ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಪದೇ ಪದೇ ಈ ವಿಡಿಯೋನ ನೋಡ್ತಾ ಇರಿ. ಜೊತೆಗೆ ನನಗೆ ತೃಪ್ತಿ ಕೊಡ್ತಾ ಇರ್ತಕ್ಕಂಥ ಇಂತಹ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಸುದೀರ್ಘವಾದಂತಹ ಈ ಒಂದು ಧಗಧಗಿಸುವ ಬಿಸಿಲಿನಲ್ಲಿ ಮಕ್ಕಳಿಗೋಸ್ಕರನೇ, ಮಕ್ಕಳು ಕಂಗಾಲಾಗ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆನ್ಲೈನ್ ಮೂಲಕ, ಆನ್ಲೈನ್ ಅಂತ ಅಲ್ಲ ಬಟ್ ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಮಿಂದ ಯಾವುದೇ ಫೀಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟ್ ಮಾಡೋದಷ್ಟೇ ಪ್ರೋತ್ಸಾಹ ಹೇಗೆ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಏನೇ ಕಾಮೆಂಟ್ ಇದ್ರೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಲೈಕನ್ನು ಕೊಡಿ. ನಿಮ್ಮ ಪ್ರೋತ್ಸಾಹವೇ ನಾವು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳುಗಳಿಗಾಗಿ ಶಿಕ್ಷಣ ಕರ್ನಾಟಕದ ಹೆಮ್ಮೆ ಯೂಟ್ಯೂಬ್ ಚಾನಲ್, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ನಾನು ಆ್ಯಕ್ಟಿವೈಸ್ಟ್ ಪ್ಯಾಸಿವ್ ವಾಯ್ಸನ್ನು ಮಾಡೋದನ್ನು ಹೇಳಿಕೊಟ್ಟೆ. ಸೊ ಇದು ನಿಮಗೆ 1 or 2 ಮಾರ್ಕ್ಸ್ ಇರುತ್ತೆ. ಸೊ ಆದಷ್ಟು ನೀವು ದಿನೇ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಪ್ರಾಕ್ಟೀಸ್ ನಿಂತೋದ್ರೆ ಬರಲ್ಲ. ಯಾಕಂದರೆ ನಾನು ಯಾವತ್ತೂ 5ನೇ ಕ್ಲಾಸಲ್ಲಿ ಈಜನ್ನು ಕಲ್ತ್ಕೊಂಡಿದ್ದೆ. ಈಗಲೂ ಕೂಡ ಬಾವಿಯಲ್ಲಿ ನಾನು ತಳ್ಳಿಬಿಟ್ರೆ ಈಜ್ಬಿಡ್ತೀನಿ. ಯಾಕಂದರೆ ಅದು ತರಬೇತಿ, ಅದು ಟ್ರೈನಿಂಗ್ ಅಂತಾರೆ. ಇದು ಟ್ರೈನಿಂಗ್ ಅಲ್ಲ, ಇದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸೇ ಬೇರೆ, ಟ್ರೈನಿಂಗೇ ಬೇರೆ. ತರಬೇತಿಯನ್ನು ಪಡ್ಕೊಳ್ಳೋದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಹಂಗಲ್ಲ ಹಿಂಗೆ ಅಂತ ಕರೆಕ್ಟಾಗಿ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಅದ್ರಲ್ಲಿ ಬಂದುಬಿಟ್ಟಿರುತ್ತೆ, ಅಲ್ಲಿ ಒಗ್ಗಿರುತ್ತೆ ನಮಗೆ ನೀರಿಗೆ. ಆದರೆ ಈ ನೀರು ಹಂಗಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತಿದ್ದು. ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ಮಕ್ಕಳೇ, ನೀವು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ತರಗತಿಯನ್ನು ರಿಪೋರ್ಟೆಡ್ ಸ್ಪೀಚನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ.